ಮೊಬೈಲ್ ಅಷ್ಟೇ ಇಟ್ಟರೆ ನೀನು ಶೂಟ್ ಮಾಡಿ ನಾವಾಚೆ ಬರ್ತೀನಿ ಅಣ್ಣ ಇಲ್ಲ ಬರೋಣ ಕ್ಯಾಮ್ರಾಗೆ ಎಲ್ಲ ಕ್ಯಾಮ್ರಾ ಜಾಗ ನೋಡಿ ಡೌನ್ ಮಾಡುವ ಮೊಬೈಲ್ ಡೌನ್ ಮಾಡುವ ಆಕ್ಷನ್ ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಪ್ರೊಡಕ್ಷನ್ ನಂಬರ್ 3 ಆಲ್ ದ ಬೆಸ್ಟ್ ದರ್ಶನ. ನೋಡಿ ಆಲ್ ದಿ ಬೆಸ್ಟ್ ಹೇಳಮ್ಮ. ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ದೀನಿ. ಆಯ್ತಾ ಬಸವರ ಸಿಗ್ತಾ ಎಲ್ಲರೂ ಓಕೆ ಫೋಟೋ ಓಪನಿಂಗ್ ಊಟ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ನಮ್ಮ ಸೀತಾರಾಮರಾಜು ಮೇಯ್ನು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ನಾನು ಡೈರೆಕ್ಟರ್ ಕೀರ್ತಿ ಬಗ್ಗೆ ಹೇಳಬೇಕು. ತುಂಬ 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 ಹಾರ್ಡ್ ವರ್ಕಿಂಗ್ ಹುಡುಗ, ತುಂಬ ಚೆನ್ನಾಗಿ ಕಥೆನ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಆ ಕತೆ ಕೇಳಿ ಇಮ್ಮಿಡಿಯೇಟ್ ಆಗಿ ಎಸ್ ಮಾಡ್ತೀನಪ್ಪ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ಅಂತ ಇಮ್ಮಿಡಿಯೇಟ್ ಆಗಿ ಒಪ್ಕೊಂಡೆ. ಆ್ಯಂಡ್ ಈ ಪಿಕ್ಚರಲ್ಲಿ ನಮ್ಮ ಕಾರ್ತಿಕ್, ಮಹೇಶ್ ಆ್ಯಂಡ್ ಪ್ರಿಯಾಂಕಾ ಇಬ್ಬರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ವಿಶಿಂಗ್ ಯು ಆಲ್ ಸಕ್ಸಸ್. ಈ ಪಿಕ್ಚರು ಕೆಲವು ಸೀನ್ಸು ನಮ್ಮ ಡೈರೆಕ್ಟ್ರು ಡೀಟೇಲ್ ಆಗಿ ಹೇಳಿದ್ರು. ಒಂದೊಂದು ಡೈಲಾಗ್ ನೋಡಿದ್ರೆ ಹಂಗಿತ್ತು, ಯಾರಪ್ಪ ಇದು, ಇದ್ರೆ ಕ್ರಾಂತಿಯಾಗಿರ್ಬೇಕು, ಬೇರೆ ಯಾರು ಅಂದೆ. ನೋಡಿದ್ರೆ ಈಗ ಕ್ರಾಂತಿ ಇಲ್ಲ ಅಂದರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಲ್ಲ, ಹಂಗಾಯಿತು. ಎಲ್ಲ ಪಿಕ್ಚರು ಕ್ರಾಂತಿಯೇ. ಸೊ ವಿಶ್ ಯು ಆಲ್ ಬೆಸ್ಟ್ ಕ್ರಾಂತಿ. ಹಾಗೆ ನಮ್ಮ ಕ್ಯಾಮ್ರಾಮನ್ DOP ಅಭಿಲಾಷ್, ಆಲ್ರೆಡಿ 2-3 ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು. ಸೊ ವಿಶ್ ಯು ಆಲ್ ಸಕ್ಸಸ್ ಸರ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಅವ್ರ ಬಗ್ಗೆ ಫಸ್ಟ್ ಹೇಳಿದ್ದಾರೆ, ಒಂದೇ ಶಾಟಲ್ಲಿ 3 6. ಹಾಗೆ ದರ್ಶನ ಪಿಕ್ಚರ್ ತಂಡಕ್ಕೂ, ಹಾಗೆ ನಮ್ಮ ಪ್ರೊಡಕ್ಷನ್ ನಂಬರ್ 3 ನಮ್ಮ ತಬಲಾ ನಾನಿ ಅವರಿಗೂ, ಆ ಟೀಮ್ಗೂ ವಿಶಿಂಗ್ ಆಲ್ ಸಕ್ಸಸ್. ಥ್ಯಾಂಕ್ ಯು ಸರ್. ಮ್ಯಾಟ್ರೆಸ್ ಮೂವಿ ಮೇಕರ್ಸ್ ಲಾಂಚ್ ಆಗ್ತಿದೆ ಸರ್. ಹೇಳಿದಾಗೆ ಹ್ಯಾಟ್ರಿಕ್ ಹೊಡೆದಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಓವರ್ ಟು ಯು. ತುಂಬ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿತ್ತು. ಕೆಲವು ವರ್ಷಗಳಿಂದ ತುಂಬ ಕಥೆಗಳನ್ನ ಕೂಡ ಕೇಳಿದ್ದೀವಿ. ಅದರಲ್ಲಿ ಒಂದು 2-3 ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಂಟೆಂಟ್ ಇರೋಂಥ ಮೂವಿ ಇದು. ಹಾಗಾಗಿ ನಾವು ಎಲ್ಲ ಒಟ್ಟಿಗೆ ಪ್ಲಾನ್ ಮಾಡಿ ಶುರು ಮಾಡಿದ್ದೀವಿ. ಮುಂದೆ ಏನಿರೋ ಸಿನಿಮಾ ಬಗ್ಗೆ ಎಲ್ಲ ನಾವು ಡೈರೆಕ್ಟ್ರು ಮಾತಾಡ್ತಾರೆ. ಫಸ್ಟ್ ಲೇಡಿ ಆಗಿ ಸರ್ ಭವ್ಯ ಮೇಡಮ್ನ ಮಾತಾಡ್ತೀವಿ ನಾವು. ಎಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ನಮಸ್ತೆ ಎಲ್ರಿಗೂ. ತುಂಬ ದಿನಗಳ ಕನಸು ಆ್ಯಕ್ಚುಲಿ ಮೂವಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. 1 ಇಯರಿಂದ ಸುಮಾರು ಸ್ಟೋರೀಸ್ಗಳನ್ನ ಕೇಳಿದ್ವಿ. ಈಗ ಒಟ್ಟಿಗೆ 3 ಸ್ಟೋರಿನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಒಂದೇ ಮಾತು, ಸಿನಿಮಾ ಒಳ್ಳೆಯದಾಗಲಿ, ಸಿನಿಮಾಯಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೂ ಒಳ್ಳೆಯದಾಗಲಿ. ಒಳ್ಳೆಯದಾಗಬೇಕು. ಯಾಕಂತಂದರೆ ಒಂದು ಸಿನಿಮಾ ಮಾಡಿದ್ರೆ ಹಿಂದೆ ಮುಂದೆ ನೋಡೋಂಥ ಕಾಲ. ಹಾಗಿರುವಾಗ ರವಿಶಂಕರ್ ಸರ್ ಹೇಳಿದಂಗೆ 3 ಸಿನಿಮಾ ಒಂದೇ ದಿನ ಮುಹೂರ್ತ ಮಾಡಿ
ಒಂದೇ ದಿನ ಕಾರ್ಯಕ್ರಮ ಮಾಡಿ 3 ಸಿನಿಮಾ ಲಾಂಚ್ ಮಾಡೋದು ಸಣ್ಣ ವಿಷಯ ಅಲ್ಲವೇ ಅಲ್ಲ. ವಿಶ್ ಆಲ್ ದ ಬೆಸ್ಟ್. ನಾನು ಇನ್ನೊಂದು ಸಿನಿಮಾದ ಸುಮ್ಮನೆ ಹಾಗೆ ಆನ್ಲೈನು ಕೇಳಿದ್ದೀನಿ, ದರ್ಶನ ಮತ್ತು ಪ್ರೊಡಕ್ಷನ್ ನಂಬರ್ 3. ಆ್ಯಕ್ಚುಲಿ ಅದು ಇವತ್ತು ನಮಗೆ ಸರ್ಪ್ರೈಸ್. ನಾನು 2 ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಬಂದ್ಮೇಲೆ ಸರ್ಪ್ರೈಸ್ ಆಯಿತು 3ನೇ ಸಿನಿಮಾ ಅನೌನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್ ಸರ್. ನಿರ್ಮಾಪಕರು ತುಂಬ ಒಳ್ಳೆಯದಾಗಬೇಕು, ಯಾಕಂತಂದರೆ ನಮ್ಮನ್ನು ನಂಬಿ ಹಣ ನೋಡ್ತಾ ಇದ್ದಾರೆ ಒಂದು ಸಿನಿಮಾಗೆ ಅಂತ. ನಾನು ನನ್ನ ಕೀರ್ತಿ ಸರ್ ಖಂಡಿತವಾಗ್ಲೂ 100%ಗಿಂತ ಜಾಸ್ತಿ ಎಫರ್ಟ್ ಹಾಕಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ಕೀರ್ತಿ ಸರ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕೆ ಹೋದಾಗ ತುಂಬಾ ಇಂಟ್ರೆಸ್ಟ್ ಆಗಿದ್ದ ಕತೆ ಇದು ನನಗೆ. ಯೂಶಲಿ 1-2 ದಿನ ನಾನು ಸಮಯ ತಗೊಂಡೋದ್ದೀನಿ ಏನೇ ಹೌದು ಇಲ್ಲ ಅಂತ ಹೇಳೋದಕ್ಕೆ. ಬಟ್ ವಿತಿನ್ ಅ ಡೇ ನನಗೆ ತುಂಬ ಕಾಡ್ದಂಥ ಕತೆ ಇದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಆ್ಯಂಡ್ ವೆರಿ ಮ್ಯೂಸಿಕಲ್. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೀರ್ತಿ ಸರ್ ಮ್ಯೂಸಿಕ್ ಮೇಲೆ ತುಂಬ ಒತ್ತು ಕೊಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರ ಸೇಮ್ ಕಾಂಬಿನೇಷನ್ ಇರುವಂಥ ರಾಘವೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದಷ್ಟು ಏನೋ ಸ್ಕ್ರ್ಯಾಚ್ ಸಾಂಗ್ಸ್ ಕೇಳಿದೆ ನಾನು, ಅದಕ್ಕೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ನನ್ನ ಮೊದಲನೇ ಸಿನಿಮಾದಿಂದ DOP ಆಗಿರುವಂಥ ಅಭಿಲಾಷ್ ಕಳದಿ ಈ ಸಿನಿಮಾಗೆ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾರೆ, ನಾನು ತುಂಬ ಖುಷಿ ಇದೆ. ಆ್ಯಂಡ್ ಕ್ರಾಂತಿ ಕುಮಾರ್ ಅವರು ರವಿಶಂಕರ್ ಸರ್ ಹೇಳಿದಾಗೆ ತುಂಬ ಸಿನಿಮಾಗಳಿಂದ ಒಟ್ಟಿಗೆ ತುಂಬ ಸಿನಿಮಾಗಳದ್ದು ಡೈಲಾಗ್ ರೈಟರ್ ಅವರು. ನಾನು ಡೈಲಾಗ್ಸ್ ಕೂಡ ತುಂಬ ಕೇಳಿದೆ, ಅಂದರೆ ಫೈನಲೈಸ್ ಒಂದು ಅರ್ಧ ಆಗಿದೆ. ಅದಷ್ಟು ಕೇಳಿದಷ್ಟು ತುಂಬಾ ಇಂಪ್ರೆಸ್ ಆಯಿತು. ಒಂದಷ್ಟು ಕಡೆ ಖಂಡಿತವಾಗ್ಲೂ ನೋಡೋರಿಗೆ ಕಣ್ಣೀರು ಬರುವಂಥ ಸನ್ನಿವೇಶಗಳು ತುಂಬ ಇದೆ. ಆ್ಯಂಡ್ ಜಗಪ್ಪ ಅದು ನಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಜಾಸ್ತಿ ಏನು ಹೇಳೋಲ್ಲ. ನೋಡಿದಂತೂ ತುಂಬ ಮಜಾ ಮಾಡ್ತಾರೆ. ಆ್ಯಂಡ್ ಪ್ರಿಯಾಂಕಾ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನೀವೆಲ್ಲರೂ ನಮ್ಮ ಟೈಟಲ್ ಲಾಂಚಿಗೆ ಬಂದಿರೋದಕ್ಕೆ ಧನ್ಯವಾದಗಳು. SRR ಸಾರಿ, ಒಂದು ಆ್ಯಕ್ಚುಲಿ ಫಸ್ಟು ನಿಮಗೂ ಸಾರಿ, ಭಾಳ ಮುಖ್ಯವಾದ ಹೆಸರು. ಅದು ಹೆಂಗೆ ನಾನು ಹಂಗೆ ಮಿಸ್ ಮಾಡ್ತಾರೆ ನಾನು ಸರ್. ನಿಜವಾಗ್ಲೂ ನಿಮ್ಮ ಫಸ್ಟ್ ಫಿಲ್ಮ್ ನೀವು ಆ್ಯಕ್ಟ್ ಮಾಡಿ ಐ ಆಮ್ ವೆರಿ ಮಚ್ ಬಿಗ್ ಫ್ಯಾನ್ ಆಫ್ ಯುವರ್ಸ್. ಯಾಕಂತಂದರೆ ನಿಮ್ಮ ಒಂದು ಜರ್ನಿ ಸರ್, ನಿಮ್ಮ ಡಬ್ಬಿಂಗ್ ಆರ್ಟಿಸ್ಟಿಂದ ಹಿಡಿದು ಆ್ಯಕ್ಟರ್ ಆಗೋದಕ್ಕೆ ನಿಮ್ಮ ಒಂದು ಜರ್ನಿ ಇದೆಯಲ್ಲ, ಅದು ನಾನು ತುಂಬಾ ಫಾಲೋ ಮಾಡಿದ್ದೀನಿ, ತುಂಬ ತಿಳ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ. ನಿಮ್ಮ ವಾಯ್ಸ್ಗೆ ನಾನು ಬಿಗ್ ಫ್ಯಾನ್. ಆ್ಯಂಡ್ ಸೀರಿಯಸ್ಲಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು ಒಂದು ಬಿಗ್ ಹಾನರ್ ನಮಗೆ. ನೀವು ಅರುಂಧತಿಯಿಂದ ನಿಮ್ಮ ಅದರಿಂದ ಹಿಡಿದು ನಮ್ಮ ಕೆಂಪೇಗೌಡ ಸಿನಿಮಾದಲ್ಲಿ ತುಂಬ ಡೈಲಾಗ್ಗಳನ್ನ ಗಟ್ಟೊಡ್ದು ಅದನ್ನ ಎಷ್ಟೊಂದು ಕಡೆ ಹೇಳಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ಪಾತ್ರಗಳನ್ನ ಕೊಟ್ಟಿರೋದಕ್ಕೆ ಮತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಷ್ಟೇ ಅಲ್ಲದೆ ರವಿಶಂಕರ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮತ್ತೆ ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನನಗೆ ತುಂಬ ಖುಷಿ ಆಗ್ತದೆ. SRR ಸೀತಾರಾಮ್ ರಾಜು, ಇಟ್ಸ್ ಅ ಬ್ಯೂಟಿಫುಲ್ ಇಮೋಷನಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದು ಏನು ಅಂತ ಹೇಳಿದ್ರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಡ್ ಆಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲಿವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ. ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಈಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್.
ಸೊ ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಆ್ಯಸ್ ಎನ್ ಆ್ಯಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರಬೇಕು. ಆ್ಯಂಡ್ ಐಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇಂಥ ಒಳ್ಳೆ ಟೀಮ್ ಇದ್ದಾರೆ, ಇವರೆಲ್ಲ ಹೊಸ ಆರ್ಟಿಸ್ಟ್, ನಾನು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಕೊಲಾಬ್ರೇಟಿಂಗ್ ವಿತ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಆಲ್ ದ ಬೆಸ್ಟ್ ಪ್ರಿಯಾಂಕಾ. ಹೇಳ್ಬೇಕಾಗಿತ್ತು, ಸ್ಟಾರ್ ಮನೆಗೆ ಹೋಗಿದ್ದೀವಿ ಅನ್ನೋ ಒಂದು ಫೀಲೇ ಬರಲಿಲ್ಲ ಸರ್. ಅವ್ರ ಮನೆಗೆ ಒಂದು ಭೇಟಿ ಕೊಟ್ಟ ಕ್ಷಣ ಅಂತ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ. ಇವನ್ ನನ್ನ ಮನೆಗೆ ಕೂಡ ಬಂದು ಮಾತಾಡೋದು, ಒಂದು ಸಲ ಅವ್ರ ಹತ್ರ ಹೋಗಿ ಮಾತಾಡಿದ್ಮೇಲೆ ನಾವು ಆಚೆ ಬರೋ ತನಕ ನಮ್ಮ ಜೊತೆಲೇ ಕೂಡ ಬನ್ನಿ, ನಾವು ಕಾರಲ್ಲಿ ಕೂತಿ ಹೊರಡೋ ತನಕ ಕೂಡ ಆಚೆ ಬಂದು ನಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ. ಅವ್ರು ಯಾವತ್ತೂ ಕೂಡ ಅದನ್ನು ಮರೆಯೋದಿಲ್ಲ ಸರ್. ನಿಮ್ಮ ಸಿಂಪ್ಲಿಸಿಟಿ ಅಂತ ನಮಗೆ ತುಂಬ ಖುಷಿ ಕೊಟ್ಟಿದೆ. ಸೋ ಸ್ವೀಟ್, ಸೋ ಸ್ವೀಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಗಪ್ಪ ಅವರು ಸರ್ ಗರ್ಜಿಸಿ ಮೈಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಸರ್ 3 ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಕೀರ್ತಿ ಸರು ಡೈರೆಕ್ಷನಲ್ಲಿ ಒಂದು ಸಿನಿಮಾ ನಡೀತಾ ಇದೆ, ಇನ್ನು ಬೇರೆ ಬೇರೆ ಡೈರೆಕ್ಷನಲ್ಲಿ ಇನ್ನೊಂದು ಸಿನಿಮಾಗಳು ನಡೀತಾ ಇದೆ ಅಂತ. ಅದೇ ಒಂದೇ ಸಿನಿಮಾದ ಮಾತ್ರ ಹೇಳಿದರು, ಅದೇ ಇನ್ನೂ 2 ಸಿನಿಮಾ ಹೇಳಿಲ್ಲ ಸರ್. ಅದೇ ನೀವು ಒಂದ್ಸತಿ ಹೇಳ್ಬಿಟ್ರೆ ಅದರಲ್ಲಿ ಹಿಂಗೆ ಕೂತಿದ್ದು ಹೋಗ್ತೀವಿ. ಅಂದರೆ ಎಲ್ಲ ಗೊತ್ತಿರೋದೇ ಸರ್. ನಾಣಿ ಸರು, ಆಮೇಲೆ ಪೃಥ್ವಿ ಅಂಬರ್ ಸರ್ ಎಲ್ಲ ಅಲ್ಲೋಡಿ ನಡ್ಕೊ ಬರ್ತಾರೆ, ಎಲ್ಲ ಗೊತ್ತಿರೋರೆ. ಅದರಲ್ಲೂ ಒಂದೊಂದು ಆರ್ಟಿಸ್ಟ್ರು 3 ದಿನ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ ಸರ್. ಕಿವಿಗೆ ಹಾಕೊಂಡಿರಿ ಅದನ್ನ. ಇನ್ನೂ ನಮ್ಮ ಹೇಳ್ಬೇಕು ಅಂತಂದರೆ ಅಂದೋದಿದ್ದು ಕಾಲ ಸಿನಿಮಾದಿಂದ ಅವರಿಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಡ್ತಾ ಬಂದಿದ್ದಾರೆ. ಯಾಕಪ್ಪ ನನ್ನ ಮಾತಷ್ಟು ಒಳಗೊಂಡ್ಬಿಡ್ತಾರೆ. ಅಂದೋದಿದ್ದು ಕಾಲ ಸಿನಿಮಾದಿಂದ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ರೈಟ್ರು ಸರ್ ಅಂತೂ ಎಲ್ಲ ಸಿನಿಮಾಗೂ ಬರೀತಾನೆ ಇರ್ತಾರೆ. ಅವ್ರದ್ದೇ ತಲೆನ ಈರುಳ್ಳಿನ ಒಂದು ಗೊತ್ತಿಲ್ಲ, ಸಿಪ್ಪೆ ಸುದ್ದಕ್ಕೆ ಸಿಪ್ಪೆ ಬಂದಂಗೆ ಡೈಲಾಗ್ಗಳು ಬರೀತಾನೆ ಇರ್ತಾರೆ. ಇನ್ನು ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಭಾಗ್ಯ ಟಿ ವಿಲಿ ನೋಡ್ತಾ ಇತ್ತು ಸರ್ನ. ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಅದನ್ನ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಭಾಳ ಖುಷಿ ಅಂತಂದರೆ ನಮ್ಮ ರಶ್ಮಿ ಅವ್ರನ್ನ ಸುಮಾರು ವರ್ಷ ಆಗಿ ನೋಡ್ತೀನಿ. ಥ್ಯಾಂಕ್ ಯು ರಶ್ಮಿ ಅವರು. ಥ್ಯಾಂಕ್ ಯು ಸೊ ಮಚ್. ಅವ್ರ ಫೋಟೋ ಕಳಿಸ್ತೀನಿ ವಾಟ್ಸಪ್ಪಲ್ಲಿ, ಬೇಕಾ? ಅವ್ರ ನಂಬರ್ ನೀವು ಥ್ಯಾಂಕ್ ಯು ಜಗಪ್ಪ, ಆಲ್ ದಿ ಬೆಸ್ಟ್. ಎಲ್ಲರ ಬಾಯಲ್ಲೂ ನಿಮ್ಮದೇ ಮಾತು ಸರ್. ಕ್ರಾಂತಿ ಸರ್, ಓವರ್ ಟು ಯು. ಡೈಲಾಗ್ ರೈಟರ್ ಕ್ರಾಂತಿ ಸರ್. ಡೈಲಾಗ್ ಖುಷಿ ಆಗೋದು. ಯಾಕಂದರೆ ಒಂದು ಒಳ್ಳೆ ಕತೆ ಅನ್ನೋದು ನಾವು ಹುಡುಕ್ತಾ ಇರ್ತೀವಿ. ನಮ್ಗೆ ಒಳ್ಳೆ ಎಷ್ಟು ಹೀರೋ, ಒಳ್ಳೆ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟು, ಒಳ್ಳೆ ಕತೆಗಳು ಇಂಡಸ್ಟ್ರಿಗೆ ಅಷ್ಟೇ ಇಂಪಾರ್ಟೆಂಟು. ಆ ಥರ ಸಿಕ್ಕಿದಂಥ ಕತೆ ಸೀತಾರಾಮ್ ರಾಜು. ಮೊದಲನೇ ಗ್ರೇಟ್ಫುಲ್ ಆಗಿ ನಮ್ಮ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರ ಜೊತೆ ಅಂದೋಯಿತು ಕಾಲ ಸಿನಿಮಾ, ಅವ್ರ ಜೊತೆ ಪ್ರತಿ ಸಿನಿಮಾದಲ್ಲೂ ನೀವು ಇರಬೇಕು ಅಂತ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಅವ್ರ ಕ್ಲಾರಿಟಿ, ನಮ್ಮ ಧೈರ್ಯ ಈ ಸಿನಿಮಾಗೆ. ಜೊತೆಗೆ ಕಾರ್ತಿಕ್ ಸರು, ಪ್ರಿಯಾಂಕಾ ಮೇಡಮ್ ಕಾಂಬಿನೇಷನ್, ಎಕ್ಸ್ಟ್ರಾರ್ನರಿ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ರವಿ ಸರ್ ಬಗ್ಗೆ ನಾವೇನು ಹೇಳೋದು, ಆ ಕಾಂಬಿನೇಷನ್ ಅವ್ರು ಬರೆಯೋದೇ ಒಂದು ಖುಷಿ. ಆ ರೈಟಿಂಗಲ್ಲೇ ಒಂದು ಹಬ್ಬ ಇರುತ್ತೆ. ಯಾಕಂದರೆ ಆ ಥರ ಒಂದು ವೇರಿಯೇಷನ್, ಆ ಥರ ಒಂದು ಪಾತ್ರ ಅವ್ರನ್ನ ಹುಡುಕೋ ಬರುತ್ತೋ ಇಲ್ಲ ಅವ್ರಿಗೆ ಸಿಗುತ್ತೋ ಅವರು ಗೊತ್ತಾಗಲ್ಲ. ಇನ್ನು ಜಗಪ್ಪ ಅವರು, ಅವ್ರ ಕಾಮಿಡಿ ಟೈಮಿಂಗು ತುಂಬ ಜನಕ್ಕೆ ಆಲ್ರೆಡಿ ನೋಡಿದ್ದೀರಾ. ಈ ಸಿನಿಮಾದ ಅದೇ ರೀತಿ ಆಗೇ ಇರುತ್ತೆ. ಸಿನಿಮಾದ ಮತ್ತೊಂದು ಸ್ಟ್ರೆಂತು ನಮ್ಮ ರವಿಯಣ್ಣ DOP. ಪ್ರತಿ ಫ್ರೇಮಲ್ಲೂ ಇವಾಗ ನೀವು ಏನು ನೋಡಿದ್ರೆ ಒಂದು ಫೋಟೋಶೂಟಲ್ಲಿ ಅದೇ ಥರ ನಮ್ಮ ಮಣ್ಣನ್ನು ಕಟ್ಕೊಳ್ಳೋವಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದನ್ನು ಚೆನ್ನಾಗಿ ಕಟ್ಕೊಡ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ. ಅದ್ರ ಜೊತೆ ನಮ್ಮ ಮ್ಯೂಸಿಕ್ಕು ಆಲ್ರೆಡಿ ಅಂದಾಯಿತ ಕಾಲದಲ್ಲಿ ನಮ್ಮ ಭಾಗವತ್ ಮ್ಯೂಸಿಕ್ ಆಲ್ರೆಡಿ ಹಿಟ್ಟಾಗಿದೆ. ಮುಂಗಾರು ಮಳೆಯಲ್ಲಿ ಸೇಫ್ ಕಾಂಬಿನೇಷನು. ಈ ಸಿನಿಮಾನು ಅದೇ ರೀತಿ ಅದ್ದೂರಿಯಾಗಿದೆ ಎಲ್ಲ ಸಾಂಗ್ಸು. ಆಮೇಲೆ ಎಡಿಟರು ನಮ್ಮ ಅಂದಾಯಿತ ಕಾಲದಿಂದ ಪ್ರತಿ ಸಿನಿಮಾನು ನಮ್ಮ ಜೊತೆಗೆ ಬಂದಿರೋಂಥ ಒಂದು ಟೀಮು, ಅದು ಖುಷಿ ಇದೆ. ನೆಕ್ಸ್ಟ್ ಪ್ರೊಡ್ಯೂಸರು ಹೇಗೆ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಫಸ್ಟಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ 3 ಸಿನಿಮಾಗಳು ಕೂಡ ಕಂಟೆಂಟ್ ಸಿನಿಮಾಗಳೇ. ಕಂಟೆಂಟ್ ಸಿನಿಮಾಗಳು ಇಂಡಸ್ಟ್ರಿಗೆ ಬರ್ತಾ ಇರೋ ಒಂದು ತುಂಬ ದೊಡ್ಡ ಆರೋಪ ಇದೆ. ಈ 3 ಸಿನಿಮಾಗಳಿಂದ ಅದು ಹೋಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. DOP ಅಭಿಲಾಷ್ ಕಲ್ಲತ್ತಿ ಸರ್. ನಮಸ್ಕಾರ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್. ಒಂದೇ ಸತಿ 3 ಸಿನಿಮಾ ಯೂಸ್ ಮಾಡ್ತಾರೆ. ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಫಸ್ಟ್ಲಿ ಕೀರ್ತಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಕಥೆನ ಅಷ್ಟು ಪ್ಯಾಷನೇಟ್ ಆಗಿ ಗುಡ್ ಲೀಡರ್. ಒಂದು ಅಷ್ಟು ನೀಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ನರೇಟ್ ಮಾಡೋದೇ
ಆ್ಯಕ್ಚುಲಿ ಅದೊಂದು ಡಿಫ್ರೆಂಟ್ ಸ್ಕಿಲ್ಲೇ. ಓಕೆ, ಆ ರೀತಿ ನರೇಟ್ ಮಾಡೋದು. ಸ್ಟೋರಿ ವೈಸ್ ಅಂತೂ ಎಂಗೇಜ್ಮೆಂಟ್ ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ಗಿದೆ. ಹೋಪ್ಫುಲಿ ವಿ ಡೂ ದ ಬೆಸ್ಟ್ ಕ್ಯಾಪ್ಚರಿಂಗ್ ವಾಟ್ ಈಸ್ ವಿಷನ್ ಇಸ್. ಆ್ಯಂಡ್ ಒಂದು ಎಕ್ಸೈಟ್ಮೆಂಟ್ ಏನಂದರೆ ವರ್ಕಿಂಗ್ ವಿತ್ ಕಾರ್ತಿಕ್ ಆ್ಯಂಡ್ ರವಿ ಸರ್, ಜಗಪ್ಪ ಆ್ಯಂಡ್ ಪ್ರಿಯಾಂಕಾ ಸರ್. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಮ್ಯೂಸಿಕ್ ಡೈರೆಕ್ಟರ್ ನೋಡಿ ಎಂಟ್ರಿ ಆದಮೇಲೆ ಅವರು ಅಲ್ವಾ ಸರ್? ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ಮೀಡಿಯಾದವ್ರಿಗೆ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಗಣ್ಯರು ರವಿ ಸರ್, ಜಗಪ್ಪ ಆ್ಯಂಡ್ ಪ್ರೊಡ್ಯೂಸರ್ ಅರುಣ್ ಸರ್ ಮತ್ತು ಇಲ್ಲ ಸರ್, ಇಲ್ಲ ಸ್ವಲ್ಪ ಕಣ್ಣು ಇನ್ಫೆಕ್ಷನ್ ಇದೆ, ಅದಕ್ಕೆ ಮಾತಾಡಿದ್ದೀನಿ ಅಷ್ಟೇ. ಆ್ಯಂಡ್ ಫಸ್ಟ್ಲಿ ನಾನು ನಮ್ಮ ಅರುಣ್ ಸರ್ ಆ್ಯಂಡ್ ಭವ್ಯ ಮ್ಯಾಮ್, ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸೊ ದ ಫಸ್ಟ್ ಡೇ ಅಂದರೆ ಈ 3 ದಿನ 3 ಪ್ರಾಜೆಕ್ಟ್ಸ್ ಲಾಂಚ್ ಆಗ್ತಿರೋದು, ದಟ್ಸ್ ಅ ವೆರಿ ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನು ರವಿ ಸರ್ ಬಗ್ಗೆ ಹೇಳ್ತೀನಿ ಸರ್. ಆ್ಯಕ್ಚುಲಿ ಏನು ಅಂದರೆ ನಾನು ತುಂಬ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಯಾಕೆಂದರೆ ಈಗ ನೀವು ಆ್ಯಕ್ಟ್ ಮಾಡ್ತಿರೋವಂಥ ನಮ್ಮ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಿರೋದು ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಬಿಕಾಸ್ ಯಾಕೆಂದರೆ ನಾನು ನಿಮ್ಮದು ಬೊಮ್ಮಾಲಿ ಅರುಂಧತಿದು ನಾನು ಇಮಿಟೇಟ್ ಮಾಡ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದೆ ಆ್ಯಕ್ಚುಲಿ. ಸೊ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ. ಸೊ ದಟ್ಸ್ ರಿಯಲಿ ಅಮೇಸಿಂಗ್ ಸರ್. ಇಟ್ಸ್ ವೆರಿ ಬಿಗ್ಗೆಸ್ಟ್ ಆಪರ್ಚುನಿಟಿ ವರ್ಕಿಂಗ್ ವಿತ್ ಯು ಸರ್ ಆ್ಯಕ್ಚುಲಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗಪ್ಪ ಸರ್, ಸೊ ಅವ್ರ ಬಗ್ಗೆ ಏನು ಹೇಳೋದು, ಆಲ್ರೆಡಿ ಅನ್ನೋದು ಕಾಲದಲ್ಲಿ ಒಳ್ಳೆ ಕಮಾಲ್ ಸಖತ್ ಕಾಮಿಕಲ್ ಕಮಾಲ್ ಸಖತ್ತಾಗಿತ್ತು. ಸೊ ಐ ಥಿಂಕ್ ನಮ್ಮ ಈಗ ಸೀತಾರಾಮರಾಜು ಸಿನಿಮಾದಲ್ಲಿ ತುಂಬಾ ಕೆಲವು ಕಾಮಿಕಲ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಕೀರ್ತಿ ಸರ್. ಆ್ಯಂಡ್ ಅದರಲ್ಲೂ ನಾವು ತುಂಬ ಅನ್ನೋದು ಕಾಲಕ್ಕಿಂತ ಇನ್ನು ಬೇರೆ ಥರ ಒಂದು ಕ್ಯಾರೆಕ್ಟರೈಸೇಷನು. ಸೊ ವೆರಿ ಹ್ಯಾಪಿ ಸರ್. ಸೊ ಐ ಆಮ್ ವೆರಿ ಎಕ್ಸೈಟಿಂಗ್ ಟು ಸ್ಕೋಪ್ ಫಾರ್ ಯುವರ್ ಸೀನ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಾರ್ತಿಕ್ ಸರ್, ನಾನು ಆಸ್ ಎ ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ಆಲ್ಸೋ ಪ್ರಿಯಾಂಕಾ ಮ್ಯಾಮ್. ಆ್ಯಕ್ಚುಲಿ ಇಬ್ಬರು ಪೇರು ಆ್ಯಂಡ್ ಇಬ್ಬರು ಕ್ಯಾರೆಕ್ಟರೈಸೇಷನ್ ಇಸ್ ವೆರಿ ಪ್ರಾಮಿಸಿಂಗ್ ಇನ್ ಸಿನಿಮಾದಲ್ಲೂ ಕೂಡ. ಯಾಕೆಂದರೆ ಸಬ್ಜೆಕ್ಟ್ ಏನು ದ ಬಿಗಿನಿಂಗಿಂದ ಏನು ಡಿಸೈನ್ ಮಾಡಿದ್ದಾರೆ ನಮ್ಮ ಕೀರ್ತಿ ಸರು, ತುಂಬ ಪ್ರಾಮಿಸಿಂಗ್ ಆಗಿದೆ. ಫಸ್ಟ್ ಹಾಫ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಆಗಿರ್ಬೋದು. ಸೊ ಅದೆಲ್ಲ ಹೋಗ್ತಾ ಸೊ ಸಿನಿಮಾ ಸ್ಟಾರ್ಟ್ ಆದಮೇಲೆ ಸೊ ಎಲ್ಲ ಒಂದೊಂದಾಗಿ ಎಲ್ಲ ರಿವೀಲ್ ಆಗುತ್ತೆ. ಆ್ಯಂಡ್ ನಮ್ಮ ಕೀರ್ತಿ ಸರ್ ಬಗ್ಗೆ ಆಲ್ರೆಡಿ ಅನ್ನೊಂದಿದ್ದು ಕಾಲ ನಮ್ಮದು ಅವ್ರದ್ದು ಆಲ್ರೆಡಿ ಒಂದು ಸಕ್ಸಸ್ ಕಾಂಬೋ ಆಸ್ ಅ ಮ್ಯೂಸಿಕಲ್ಲಿ ಒಂದು ಕ್ಯಾರಿ ಆಗಿತ್ತು. ಸೊ ಈಗ ಅದು ತುಂಬಾ ಇನ್ನಷ್ಟು ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಆಲ್ರೆಡಿ ಈಗ 2 ಸಾಂಗ್ಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ರಿಮೈನಿಂಗ್ 2 ವಿ ಆರ್ ಮೋರ್ ಟು ಗೋ ಆ್ಯಕ್ಚುಲಿ. ಸೊ ಕಂಪೋಸಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬರಬೇಕು ಅಂದರೆ ನಮ್ಮ ಕ್ರಾಂತಿ ಸರ್. ಸೊ ಅವ್ರ ಬಗ್ಗೆ ಏನು ಹೇಳೋದು, ಅವ್ರು ಆಲ್ರೆಡಿ ಟ್ರೆಂಡಿಂಗಲ್ಲಿರುವಂಥ ರೈಟರ್ ಆ್ಯಕ್ಚುಲಿ. ನಮ್ಮ ಸಿನಿಮಾದಲ್ಲೂ ಕೂಡ ಒಂದೊಂದು ಸೀನು ಎಸ್ಪೆಷಲಿ ಪ್ರತಿಯೊಂದು ಬಿಕಾಸ್ ಇಟ್ಸ್ ಅವರ್ ಎಂಟೈರ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೊ ಅದು ಕಾಮಿಕಲ್ ಆಗಿರ್ಬೋದು, ಒಂದು ಎಮೋಷನಲ್ಸ್ ಆಗಿರ್ಬೋದು, ಪ್ರತಿ ಸೀನು ಕೂಡ ವೆರಿ ಪ್ರಾಮಿಸಿಂಗ್ ಆಗಿ ಡಿಸೈನ್ ಮಾಡಿದ್ದಾರೆ ಕ್ರಾಂತಿ ಸರ್. ಸರ್ ವೆರಿ ಥ್ಯಾಂಕ್ಫುಲ್ ಸರ್. ಸೊ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಸರ್. ವೆರಿ ಗ್ರೇಟ್ಫುಲ್. ಆ್ಯಂಡ್ ನೆಕ್ಸ್ಟ್ ಅಭಿಲಾಷ್ ಸರ್ ಬಗ್ಗೆ ಏನು ಹೇಳೋದು, ಅವ್ರು ಆಲ್ರೆಡಿ ಅವರು ಕೂಡ ಇದು ಇಸ್ ಅ DOP. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಈಗ ಅವ್ರ ಜೊತೆ ನಾವು ಕೆಲಸ ಮಾಡ್ತಿರೋದು. ಸೊ ಅವರ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ನಾನು ಫಸ್ಟ್ ಮಹಾನಟಿಗೆ ಬಂದಾಗ ನಾನು ಈ ಟೈಮಲ್ಲಿ ತರುಣ್ ಸುಧೀರ್ ಸರ್ ನೆನಪಿಸ್ಕೊತೀನಿ. ಬಹುಶಃ ಅವ್ರು ನನ್ನ ಸೆಲೆಕ್ಟ್ ಮಾಡ್ತಾ ಹೋಗಿದ್ರೆ ಈ ಸ್ಟೇಜ್ ಮೇಲೆ ಈ ಸ್ಥಾನದಲ್ಲಿ ನಾನು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಮೂವಿಗೆ ಇದು ಮೊದಲನೇ ಮೂವಿ. ನಾನು ಇಂಡಸ್ಟ್ರಿಗೆ ಬಿಡಿ ಹಾಡೇ ಆಗಿ ಬರ್ತಾ ಇದ್ದೀನಿ. ನನ್ನ ಕಲಿಕೆಗೆ ಏನೇನೆಲ್ಲ ತಿದ್ದುತ್ತಾರೋ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸೊ ಕೀರ್ತಿ ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರವಿಶಂಕರ್ ಸರ್ ಬಗ್ಗೆ ಹೇಳಿ ಅವ್ರ ವಾಯ್ಸ್ ಕೇಳಿದ್ರೆ ವೈಬ್ರೇಷನ್ ಆಗ್ತಾ ಇರುತ್ತೆ ಒಳಗಡೆ ಎಲ್ಲ. ಬಟ್ ಅವರು ಆ್ಯಕ್ಚುಲಿ ನಾನು ಕೂತ್ಕೊಂಡಿದ್ರೆ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ, ಅಷ್ಟು ಹೈಟ್ ಇದ್ದಾರೆ ಅವ್ರು ಕೂತ್ಕೊಂಡು. ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಖುಷಿ. ನಾನು ಸ್ಕ್ರೀನಲ್ಲೆಲ್ಲ ನೋಡಬೇಕಾದ್ರೆ ಸರ್ ತುಂಬಾ ಖುಷಿ ಆಗ್ತಿತ್ತು ಸರ್. ಆ್ಯಂಡ್ ಬಿಗ್ ಬಾಸಲ್ಲಿ ನಾವು ಕಾರ್ತಿಕ್ ಸರ್ ಫ್ಯಾನ್ ಆಗಿಬಿಟ್ಟಿದ್ವು. ಆ್ಯಕ್ಚುಲಿ ಅವ್ರ ಜೊತೆ ನನಗೆ ಒಂಥರ ಖುಷಿ ಆಗ್ತದೆ. ಯಾರ್ಯಾರನ್ನೆಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ಅವ್ರನ್ನೆಲ್ಲ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ.
ಭಯಪಟ್ರು. ಎಲ್ಲಾದ್ರೂ ಕೂಡ ಹ್ಯಾಪಿನೆಸ್ ಖುಷಿಯನ್ನು ತಗೊಂಡ್ ಬರ್ತಾರೆ. ಈಗ ಅವ್ರ ಮೂವಿ ಇದ್ದಾರೆ ಅಂದಮೇಲೆ ಹ್ಯಾಪಿನೆಸ್ ಖುಷಿ ಕಾಮಿಡಿ ಎಲ್ಲ ಇರುತ್ತೆ. ಇದ್ರ ಜೊತೆ ಆಲ್ರೆಡಿ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಮಹಾನಟಿನಲ್ಲಿ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ. ಆ್ಯಂಡ್ ಅರುಣ್ ಸರ್ ಆ್ಯಂಡ್ ಭವ್ಯ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಆಕ್ಸೆಪ್ಟ್ ಮಾಡ್ತಿದ್ದಕ್ಕೆ ನಿಮಗೆ. ಆ್ಯಂಡ್ ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಇಡೀ ಟೀಮ್ಗೆ ಹಾಗೂ ಇನ್ನೂ 2 ಮೂವಿ ಇದೆ, ಅದಕ್ಕೂ ಕೂಡ ಆಲ್ ದಿ ವೆರಿ ಬೆಸ್ಟ್. ನನ್ನ ಈ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನೀವೆಲ್ಲರೂ ಆಶೀರ್ವಾದ ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಬಿಳಿ ಹಾಡೆ ಕಲರ್ಫುಲ್ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ದೀಪಿಕಾ. ಎಸ್, ಈಗ ಎಡಿಟರ್ AR ಕೃಷ್ಣ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅರುಣ್ ಸರ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಇಲ್ಲಿ ಇವತ್ತು ಮುಹೂರ್ತ ನಡೀತಾ ಇದ್ದಂಥ 3 ಸಿನಿಮಾಗಳಿಗೂ ಆಲ್ರೆಡಿ ಸೆಕೆಂಡ್ ಅವರು ಕೂಡ ಎಲ್ಲ ನಮ್ಮ ಗೆಳೆಯರೇ. ಇನ್ನು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ನಾರ್ಮಲ್ ಆಗಿ ಇಂಡಸ್ಟ್ರಿಯಲ್ಲಿ ಒಂದು ಮಾತಾಡಿದ್ದಾರೆ ಸರ್, ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟ್ರಲ್ಲಿ ಜನ ಇಲ್ಲ ಅಂದಾಗ ಈ ಸಿನಿಮಾ ಮಲಯಾಳದಲ್ಲಿ ಬಂದಿದ್ದರೆ ಹಂಗಿರ್ತಾ ಇತ್ತು, ಈಗ ಹಿಂಗೆ ನೋಡ್ತಾ ಇದ್ರು ಅನ್ನೋ ಒಂದು ಮಾತುಗಳು ಕೇಳ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಬೇಸಿಕಲಿ ಈ ಸಿನಿಮಾದ ಕಥೆ ಮತ್ತು ಆ ಸ್ಕ್ರೀನ್ ಪ್ಲೇ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಜೊತೆಗೆ ನಮ್ಮ ಇಡೀ ತಂಡದ ಒಂದು ಟೆಕ್ನಿಕಲ್ ಕೆಲಸ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿದೆ. ಸೊ ಆಮೇಲೆ ಯಾವ ಕ್ಯಾಸ್ಟಿಂಗ್ ಹೇಗಿದೆ ಅಂತ ನೀವು ಕಣ್ಮುಂದೆ ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ಇಟ್ಕೊಂಡು ಈ ಸಿನಿಮಾ, ನಮ್ಮ ಸಿನಿಮಾ ಸೀತಾರಾಮರಾಜು ಅದು ಹೆಂಗೆ ಸೋಲುತ್ತೋ ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೀತಾರಾಮರಾಜು ಕೀರ್ತಿ ಕೃಷ್ಣಪ್ಪ ಸರ್. ಎಸ್, ಸೀತಾರಾಮ ಓಕೆ, ಮತ್ತೆ ರಾವಣ ರಾಜು ಮಧ್ಯ ರಾವಣ ಓಕೆ, ರಾಜು ಯಾರು ಅಂದರೆ ಯೂಶಲಿ ಸೀತಾರಾಮ ಕಲ್ಯಾಣ, ಸೀತಾರಾಮ ರಾವಣ ಆ ಥರ ಹೇಳ್ತಾರಲ್ಲ. ಸೊ ಸೀತಾರಾಮ ಹನುಮಂತ ಅಂತ ಹೇಳೋಕ್ಕಾಗ ಟೈಟ್ಲು. ಅಂದರೆ ರಾಜು ಅನ್ನೋದು ಹನುಮಂತ ಬೇಕಾಗಿರ್ಬೋದು. ಅಂದರೆ ಏನೋ ಅಂದರೆ ಪರ್ಟಿಕ್ಯುಲರ್ ಸಂಬಂಧಪಟ್ಟಂಗೆ ಏನೋ ಇರುತ್ತೆ. ಇಲ್ಲ 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 ನಾವು ಅದರಲ್ಲಿ ಚಿಕ್ಕದಾಗಿ ಬರ್ದಿದ್ವಿ. ಅಂದರೆ ಒಂದು ವಾಗ್ದಾನ, ಒಂದು ವನವಾಸ, ಒಂದು ವಾಗ್ದಾನ, ಇನ್ನೊಂದು ವನವಾಸ, ಮತ್ತೊಂದು ಮಹಾಯುದ್ಧ, ಈ 3 ಸೇರಿದ್ರೆ ಸೀತಾರಾಮರಾಜು ಅಂತ. ಸೊ ಪರ್ಟಿಕ್ಯುಲರ್ ಒಂದೊಂದು ಹೆಸರಿಗೆ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮೀನಿಂಗ್ ಇದೆ. ಸೊ ಹಂಗಾಗಿ ಅದೇ ಇದು ಒಂದು ಜಾನ್ರ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಬಿಕಾಸ್ ತುಂಬ ಲೇಯರ್ಸ್ ಇದೆ. ಅಂದ್ರೆ ಈಗ ಲವ್ ಅಂತಾನೆ ಹೇಳೋಕ್ಕಾಗಲ್ಲ, ಇಮೋಷನ್ ಅಂತ ಹೇಳೋಕ್ಕಾಗಲ್ಲ, ರಿವೆಂಜ್ ಅಂತ ಹೇಳೋಕ್ಕಾಗಲ್ಲ, ಥ್ರಿಲ್ಲರ್ ಅಂತ ಹೇಳೋಕ್ಕಾಗಲ್ಲ. ಅಂದ್ರೆ ತುಂಬ ಮಿಕ್ಸ್ ಲೇಯರ್ಸ್ ಇದೆ. ಅಂದರೆ ಪರ್ಟಿಕ್ಯುಲರ್ ಇದು ಈ ಜಾನ್ರ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಇದು ಚಿಕ್ಕಮಂಗ್ಳೂರು ಮತ್ತು ಬೆಂಗಳೂರು 2 ನಡೆಯುತ್ತೆ ಸರ್. ಸರ್ ಜರ್ನಿ ಇಲ್ಲ, ಮಾತಾಡಲ್ಲ ಒಂದು 2 ನಿಮಿಷ. ಅಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ಶೂಟಿಂಗ್ ಯಾವಾಗ? ಶೂಟಿಂಗ್ ಅಣ್ಣ ಮೇ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಿಮ್ನೆಲ್ಲ ನೋಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಆಫ್ಟರ್ ಲಾಂಗ್ ಟೈಮ್ ನಾನು 11 ಇತ್ತು ಕಾಲ ಸಿನಿಮಾ ರಿಲೀಸ್ ಟೈಮಲ್ಲಿ ನೋಡಿದ್ದು. ಮತ್ತೆ ನಿಮ್ನೆಲ್ಲ ನೋಡ್ತಾರೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ನಾನು ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಎರಡು ಮಾತಾಡಿ ಹೇಳ್ತೀನಿ. ನಾನು ಫಸ್ಟ್ ಕಥೆ ಹೇಳೋಕ್ಕೆ ಅಂತ ಹೋಗ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆಗ ಕಾರಣ ನಮ್ಮ ಲೋಕೇಶ್ ಅವರು. ಲೋಕೇಶ್ ಅಂದ್ಬಿಟ್ಟು ಅವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ನನಗೆ ಅರುಣ್ ಸರ್ನ ಪರಿಚಯ ಮಾಡಿಸ್ಕೊಟ್ಟು ಒಂದು ಕಥೆ ಇದ್ರೆ ಹೇಳಿ ಅಂತಾರೆ. ಆ ಕಥೆ ಹೇಳಕ್ಕೆ ಹೋಗ್ತೀನಿ. ಯೂಶ್ವಲಿ ನಾವು ಕಥೆ ಹೇಳಕ್ಕೆ ಹೋದಾಗ ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡ್ತೀವಿ, ಕಥೆ ಹಿಂಗಿದೆ ಅಂತ. ಅವ್ರು ಮನೆಗೆ ಕರ್ಸ್ಕೊತಾರೆ. ಮನೆಗೆ ಹೋಗಿ ಕಥೆ ಹೇಳ್ತೀನಿ. ಯೂಶ್ವಲಿ ಕಥೆ ಹೇಳಿ ಬರೋದಲ್ಲ ಅಂತ ಅಂತೀನಿ. ಬಟ್ ಮನೆಗೆ ಹೋದಾಗ ಊಟ ಕೊಟ್ಟು, ಊಟ ಮಾಡಿಸಿ ಹೊಟ್ಟೆ ತುಂಬ, ಆಮೇಲೆ ಕಥೆ ಕೇಳಿ ಖುಷಿಯಾಗಿ ಕಥೆ ಸೂಪರ್ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ಅವ್ರಿಗೆ ಅಂದರೆ ತುಂಬ ಜನ ಪ್ರಶ್ನೆ ಕೇಳಿ, ಅಂದರೆ 3 ಸಿನಿಮಾ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ತುಂಬ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ 3 ಅಲ್ಲ 6 ಸಿನಿಮಾ ಆದರೂ ಅವ್ರ ಜಡ್ಜ್ಮೆಂಟ್ ಪಕ್ಕಾ ಪರ್ಫೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾರೆ. ಬಿಕಾಸ್ ಮೇಡಮ್ಗೆ ಆ್ಯಕ್ಚುಲಿ ಸಿನಿಮಾನಲ್ಲೇ ತುಂಬ ಚೆನ್ನಾಗಿದೆ. ಅರುಣ್ ಸರ್ಗೆ ಇನ್ನೂ ತುಂಬ ಚೆನ್ನಾಗಿದೆ. ಅವರು ಒಂದು ಪೋಸ್ಟ್ರಿಂದ, ಮ್ಯೂಸಿಕ್ಕಿಂದ, ಲಿರಿಕ್ಕಿಂದ, ಅಂದರೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ನಮ್ಮ ಜೊತೆ. ಬ್ರೋ ಹಿಂಗೆ ಇದೊಂದು ಲಿರಿಕ್ ಹಿಂಗಿದೆ ಚೆನ್ನಾಗಿರುತ್ತೆ ಬ್ರೋ, ಪೋಸ್ಟ್ ಹಿಂಗಿದ್ರೆ ಚೆನ್ನಾಗಿ. ಅಂದರೆ ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ ಏನೋ ಸಿನಿಮಾ ಅಂದರೆ ಅವ್ರಿಗೂ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ಅಲ್ಲಿ ಹೋಗ್ತಾರೆ, ಅಲ್ಲೇನೋ ಮಾಡ್ತಾರೆ, ಏನೋ ಮಾಡಿ ಬ್ರೋ ಅನ್ನೋದು ಬೇರೆ. ಬಟ್ ಕುತ್ಕೊಂಡು ಪರ್ಟಿಕ್ಯುಲರ್ ಹಿಂಗೆ ಮಾಡೋಣ ಅಂತ ಹೇಳ್ತಿದ್ದೆಲ್ಲ ತುಂಬ ಪ್ಯಾಷನೇಟ್ ಕೆಲಸ. ಸೊ ಹಂಗಾಗಿ ನಾನು ಫಸ್ಟು ನಮ್ಮ ಲೋಕಿ ಅಣ್ಣಂಗೆ, ಅರುಣ್ ಸರ್ಗೆ, ಭವ್ಯ ಮೇಡಮ್ಗೆ 3 ಜನಕ್ಕೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಸಿನಿಮಾದ ಹೀರೋ ಕಾರ್ತಿಕ್ ಮಹೇಶ್ ಸರ್ ಬಗ್ಗೆ ಹೇಳಬೇಕು. ಅಂದರೆ ನಾನು ತುಂಬ ನೋಡ್ತಾ ಇದ್ದೆ. ಅಂದರೆ ಬಿಗ್ ಬಾಸ್ನ ಆಸೆ ಬಂದಾಗಿಂದನೂ ಅಂದರೆ ಒಂದಷ್ಟು ಅಲ್ಲಿ ಇಲ್ಲಿ ಕ್ಲಿಪ್ಸ್ ನೋಡ್ತಾ ಇದ್ದೆ. ನನಗೆ ಅವಾಗ ಅನಿಸಿತ್ತು, ಇವರು ಹೀರೋ ಮೆಟೀರಿಯಲ್ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ಕಾಲ ಕೂಡ ಬಂದಿರಲಿಲ್ಲ. ಸೊ ಈ ಕತೆ ಬರೀತಾ ನಾ ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗ್ತಾ ಹೋದ್ರು. ಅಂದರೆ ಕಥೆಯಲ್ಲಿ ರಾಮ ಅಂತ ಏನು ಪಾತ್ರ ಇದೆ, ಅಂದರೆ ಕಾರ್ತಿಕ್ ಅನ್ನೋ ಪಾತ್ರ ರಾಮ ಆಯ್ತಾ ಹೋಯ್ತು ಬರೀತಾ. ಸೊ ಅವರು ರಿಯಲ್ ನನ್ನ ಸಿನಿಮಾದಲ್ಲಿ ರಾಮನ್ ಥರ ಕಾಣಿಸ್ತಾರೆ. ಅಂದರೆ ಮೈಥಾಲಜಿಕಲ್ ರಾಮ ಅಲ್ಲ, ಪ್ರೆಸೆಂಟ್ ರಾಮ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಈ ಸಿನಿಮಾ ಕತೆ ಒಪ್ಕೊಂಡು ಸಿನಿಮಾ ಮಾಡೋಕೆ ಒಪ್ಕೊಂಡಿದ್ದಕ್ಕೆ. ಇನ್ನು ನಮ್ಮ ಪ್ರಿಯಾಂಕಾ ಮ್ಯಾಮು ಅಂದರೆ ಅವರು ನಾವೊಂದು ಫೋಟೋ ಶೂಟ್ ಮಾಡಿದ್ದೀವಿ, ಒಂದು ಕಾಸ್ಟ್ಯೂಮ್ ಹಾಕ್ಸಿ. ನಂದು ಒಂದು ಡೌಟ್ ಇತ್ತು ಹೆಂಗೆ ಅಂತ.
ಅಂದ್ರೆ ಭರತನಾಟ್ಯ ಕಾಸ್ಟ್ಯೂಮ್ ಆಕ್ಚುಲಿ ಕ್ಯಾರೆಕ್ಟರ್ ಭರತನಾಟ್ಯ ಇದೆ. ಇದ್ರಲ್ಲಿ ಹೆಂಗ್ ಕಾಣಿಸ್ತಿರುತ್ತೆ ಫೋಟೋ ಶೂಟ್ ಮಾಡಿಸಿದಾಗ ನನಗೆ ನಿಜವಾಗ್ಲೂ ಅಂದ್ರೆ ಒಂದು ಭರತನಾಟ್ಯ ಹೆಂಗೆ ಫೀಲ್ ಮಾಡಿದ್ನೋ ಅದೇ ತರ ಕಾಣಿಸಿದ್ರು. ಸೊ ನನ್ನ ಆ ಸೀತಾ ಕ್ಯಾರೆಕ್ಟರ್ಗೆ ತುಂಬಾ ಸಖತ್ತಾಗಿ ಆಕ್ಟ್ ಆಗ್ತಿದ್ರು. ಥ್ಯಾಂಕ್ ಯು ಮೇಡಮ್. ಸೊ ನಾನು ರವಿಶಂಕರ್ ಸರ್ ಬಗ್ಗೆ ಹೇಳ್ಬೇಕು. ನಾನು ಮನೆಗೆ ಹೋಗ್ತೀನಿ ಕತೆ ಹೇಳಕ್ಕೆ, ರವಿಶಂಕರ್ ಸರ್ ಕರೆಸ್ತಾರೆ ಬಾಕಿ ಅಂತ. ಅಂದ್ರೆ ನನಗೆ ಬೇಸಿಕಲಿ ನಾನು ಆಕ್ಟರ್ ಆಗ್ಬೇಕು ಅಂತ ಬಂದಿದ್ದೆ ಒಂದು ಟೈಮಲ್ಲಿ. ಅವ್ರ ಡೈಲಾಗ್ ನಾವು ಆಡಿಷನ್ ಹೇಳ್ತಿದ್ದೆ, ಇದು ಆರಂಭ ಕೊಡೋಣ ಆ ಥರ ಎಲ್ಲ ಅರುಂಧತಿದ್ದೆಲ್ಲ ಆ ಥರ ಹೇಳ್ತಿದ್ದೆ. ಮನೆಗೆ ಹೋಗಿ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು. ಅಂದ್ರೆ ಪ್ರೀವಿಯಸ್ ಮೀಟ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ನನ್ನ ಕತೆ ಎಲ್ಲ ಕೊಡ್ತಾ ಇದ್ದೀನಲ್ಲ, ಕೂತ್ಕೊಂಡ್ರು ಹೇಳೋ ಬಿಡ್ತೀನಿ ಕತೆ ಇದ್ರು. ನಾನು ಏನಪ್ಪ ಹೇಳಿದ್ರು, ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರನ್ನೇ ನೋಡ್ತಾ ಇದ್ದೆ, ಏನಾದ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಅವ್ರ ಕತೆ ಕೇಳ್ತಾ ಅವ್ರ ಮುಖದಲ್ಲಿ ಹೆಂಗೆ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತದ, ಅವಾಗ ಧೈರ್ಯ ಬಂತು, ಪರವಾಗಿಲ್ಲಪ್ಪ ಕತೆ ಕಂಟಿನ್ಯೂ ಮಾಡ್ಬೋದು ಅಂತ. ಕತೆ ಎಲ್ಲ ಕೇಳಿದಾದ್ಮೇಲೆ ಕೀರ್ತಿ ಈ ಪಾತ್ರ ಬೇರೆಯವ್ರಿಗೆ ಬಿಟ್ರೆ ಮನೆ ಹತ್ರ ಬಂದು ಕಲ್ಲು ಬಿಡ್ತೀನಿ, ನಿನಗೆ ಈ ಪಾತ್ರ ನಾನೇ ಮಾಡ್ಬೇಕು ಅಂದ್ರು. ಸರ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅವರು ಬರೀ ಆರ್ಟಿಸ್ಟ್ ಆಗಲ್ಲ, ನನ್ನ ಜೊತೆ ಒಬ್ಬ ಅಂದ್ರೆ ಕೀರ್ತಿ ನಾವು ಸ್ಕ್ರಿಪ್ಟ್ ಇಬ್ಬರು ಡಿಸ್ಕಸ್ ಮಾಡೋಣ, ನಾನು ಏನೋ ಐಡಿಯಾ ಕೊಡ್ತೀನಿ. ಅಂದ್ರೆ ತುಂಬಾ ಟೀಮ್ ತರ, ಅಂದ್ರೆ ಅಷ್ಟು ದೊಡ್ಡ ಕಲಾವಿದರಾಗಿದ್ದು ಅಷ್ಟೆಲ್ಲ ಇದ್ದು. ಸೊ ಅವರು ಬಿಸಿ ಇರ್ತಾರೆ ಆಕ್ಚುಲಿ, ಹೈದರಾಬಾದ್ ಬೆಂಗಳೂರು ಎಲ್ಲ ಬಿಸಿ ಇರ್ತಾರೆ. ಫೋನ್ ಮಾಡಿದಾಗ ಸರ್ ಹಿಂಗ್ ಮಾಡೋಣ ಸರ್, ಇಲ್ಲ ಹಿಂಗ್ ಮಾಡೋಣ ಎಲ್ಲದಕ್ಕೂ ಸಜೆಷನ್ ಕೊಡ್ತಾ ಇರ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನು ನಮ್ಮ ಜಗಪ್ಪವ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಬೇಕಾದ್ರೆ ಅಂದ್ರೆ ಅವ್ರ ಬಗ್ಗೆ ಆಲ್ರೆಡಿ ತುಂಬಾ ಜನ ಹೇಳ್ಬಿಟ್ರು. ಹಾಗಾಗಿ ಅಂದ್ರೆ ರವಿಶಂಕರ್ ಸರ್ ಬಗ್ಗೆ ಹೇಳಿದ್ರು, ಅವ್ರ ಬಗ್ಗೆ ಯಾಕೆ ಹೇಳಿದೆ ಅಂತ ಹೇಳ್ಬಿಡಿ ಅಂದ್ರೆ ನೀವು. ಜಗಪ್ಪವ್ರು ತುಂಬಾ ಹಾರ್ಡ್ ವರ್ಕರು, ತುಂಬಾ ಒಳ್ಳೆಯವರು. ನಮ್ಮ ಸಿನಿಮಾದಲ್ಲಿ ಜಗಪ್ಪವ್ರು ಇದುವರೆಗೂ ಮಾಡದೇ ಇರೋ ಪಾತ್ರ ಡಿಫ್ರೆಂಟ್ ಪಾತ್ರ ಮಾಡ್ತಾ ಇದ್ದಾರೆ. ಫೈನಲ್ ನನ್ನ ಟೀಮ್, ನನ್ನ ಡೈರೆಕ್ಷನ್ ಟೀಮ್ ಸಂತೋಷ್ ಮುದಿಮನೆ ಅವರು, ಭಾರ್ಗವ, ಅಯ್ಯಪ್ಪ, ರಾಜು, ನಮ್ಮ ಕ್ರಾಂತಿ, ಅಂದ್ರೆ ಟೋಟಲ್ ನಮ್ಮ ಟೀಮು ತುಂಬಾ ಸ್ಟ್ರಾಂಗೆಸ್ಟ್ ಟೀಮ್. ಟೆಕ್ನಿಕಲಿ ಕೂಡ ಅಷ್ಟೇ, ರೈಟಿಂಗಲ್ಲಿ ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಡಿಟರ್ ಕೃಷ್ಣ ಆಗಿರ್ಬೋದು. ಸೊ ಎಲ್ಲರೂ ಅಂದ್ರೆ ಈಗ ಹೇಳ್ತಾ ಇದ್ರು ಲೀಡರ್ ಅಂತ. ಆಕ್ಚುಲಿ ಲೀಡರ್ ಮಾಡಿರೋದು ಲೀಡರ್ ಯಾಕೆ ಅವ್ರ ನನ್ನ ಹಿಂದೆ ಇರೋದಕ್ಕೆ ನಾವು ಲೀಡರ್ ಅಂತ ಹೇಳ್ತಾ ಇರೋದು. ಸೊ ಎಲ್ಲರೂ ಥ್ಯಾಂಕ್ ಯು. ನನ್ನ ಕ್ರಾಂತಿ ಏನಂದ್ರೆ ಅವ್ನು ಯೂಶಲಿ ಅವ್ನು ಡೈಲಾಗ್ ಬರ್ಕೊಡ್ತಾನೆ ಹಿಂಗೆ ಅಂತ, ಅಂದ್ರೆ ಬರ್ಬೋದು ಕೊಟ್ಬಿಟ್ಟು ಆಮೇಲೆ ಕರೆಕ್ಷನ್. ಹಂಗಲ್ಲ, ಇಲ್ಲಿ ನಮ್ಮ ಸರ್ ಬಂದು ಇಲ್ಲಣ್ಣ ಕುತ್ಕೊಂಡು ನಾವೇ ವರ್ಕ್ ಮಾಡ್ಬಿಟ್ಟು ಪ್ರತಿದಿನ ಕುತ್ಕೊಂಡು ಇದು ಒಂದೊಂದು ಪದದ ಮೇಲೆ ವರ್ಕ್ ಮಾಡ್ತಾನೆ, ಚಿಕ್ಕ ಪದದ ಮೇಲೆ ವರ್ಕ್ ಮಾಡ್ತಾನೆ. ಸೊ ಹಂಗಾಗಿ ನನ್ನೆಲ್ಲ ಟೀಮ್ಗೆ ಎಲ್ಲ ತಂದೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರ್ಟಿಸ್ಟ್ಗೂ, ಆಮೇಲೆ ನಮ್ಮ ಮರ್ಕೂಡೆ ನಮ್ಮ ಡಿ.ಒ.ಟಿ ಅಭಿ ಸರ್ ಆಕ್ಚುಲಿ ತುಂಬಾ ಪ್ಯಾಷನೆಟ್. ಅಭಿ ಸರ್ ಹೆಂಗೆ ಅಂದ್ರೆ ಒಬ್ಬ ಡೈರೆಕ್ಟರ್ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೊ ಆ ತರ ಡಿ.ಒ.ಪಿ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಎಲ್ಲರೂ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಸರ್, ಅವ್ರ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ, ನನ್ನ ಮ್ಯೂಸಿಕ್ ಇವೆಂಟ್ ಅಲ್ಲಿ ಮಾತಾಡ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಮೇಲೆ ಮೇಡಮ್ ಒಂದು ನಿಮಿಷ, 2 ಸಿನಿಮಾ ಆಗ್ತಾ ಇದೆ. ದರ್ಶನ ಅಂತ, ಇನ್ನೊಂದು ಪ್ರೊಡಕ್ಷನ್ ನಂಬರ್ 3 ಅಂತ. ದರ್ಶನ ತುಂಬಾ ಚೆನ್ನಾಗಿದೆ, ಪ್ರೊಡಕ್ಷನ್ ನಂಬರ್ ತುಂಬಾ 3 ಚೆನ್ನಾಗಿದೆ. ದರ್ಶನ ನನ್ನ ಗೆಳೆಯನೇ ಡೈರೆಕ್ಟರ್. ಸೊ 3 ಸಿನಿಮಾ ಸೂಪರ್ ಆಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆಯ್ತು ಕೀರ್ತಿ, ಎಲ್ಲ ಓಕೆ, ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಮ್ಯಾಮ್. ಸೆಕೆಂಡ್ ಫಿಲಮ್ಗೆ. ಬಟ್ ಇದೇ ಎಕ್ಸೈಟ್ಮೆಂಟ್ ನಿಮ್ ರಿಲೀಸ್ ಡೇಟ್ ಟೈಮಲ್ಲಿ ಇರುತ್ತಾ ಅಂತ ನನ್ಗೆ ಅನಿಸ್ತಾ ಇಲ್ಲ. ಮೇಡಮ್ 100% ಇರುತ್ತೆ. ಇಲ್ಲ, ಬಿಕಾಸ್ ಇಷ್ಟೆಲ್ಲ ಹೇಳ್ತೀರಾ, ಬಟ್ ಆವಾಗ ಯಾರು ಮಾತಾಡೋದೇ ಇಲ್ಲ. ರಿಲೀಸ್ಗಿರೋ ಬರೀ ಅಂದ್ರೆ ಮುಹೂರ್ತ ಮಾಡೋ ಎಕ್ಸೈಟ್ಮೆಂಟ್ ರಿಲೀಸ್ ಟೈಮ್ ಬರಲ್ಲ. ಮೇಡಮ್ ಇರುತ್ತೆ, 100% ಇರುತ್ತೆ. ಹೇಗಿರುತ್ತೆ ಹೇಳಿ? ಅಲ್ಲ, ನಾವು ಪ್ರೀವಿಯಸ್ ಇಂದ ನಾನು ಮಾಡೋದಿಲ್ಲ ಮೇಡಮ್, ಎಕ್ಸೈಟ್ಮೆಂಟ್ ಎಲ್ಲ ಬಟ್ ಅಲ್ಲಿ ಆ ಎಕ್ಸೈಟ್ಮೆಂಟ್ ನಾನು ನೋಡ್ಲೇ ಇಲ್ಲ ಫಸ್ಟ್ ಫಿಲಮ್ ಅಲ್ಲಿ, ನೀವು ರಿಲೀಸ್ ಟೈಮಲ್ಲಿ. ಬಟ್ ಇರುತ್ತೆ ಮೇಡಮ್, ಏನು ಹಂಗೆ ಇರಲ್ಲ. 200% ಇರುತ್ತೆ. ಬಿಕಾಸ್ ಆಫ್ ನಮ್ಮ ಪ್ರೊಡಕ್ಷನ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಬೆನ್ನೆಲುಬಾಗಿದ್ದಾರೆ. ಹಂಗಾಗಿ ಇದ್ದೇ ಇರುತ್ತೆ ಮೇಡಮ್. ಪ್ರೊಡಕ್ಷನ್ ಹೌಸ್ ಸರ್, ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಸಾರಿ, ನಾವು ಅಂದ್ರೆ ಮುಹೂರ್ತದ ಟೈಮಲ್ಲಿ ಇದು ಕೇಳ್ತಾ ಇದ್ದೀನಿ ಅಂತ, ಮುಹೂರ್ತದ ಟೈಮಲ್ಲಿ ಇದು ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಟ್ ಎಷ್ಟೋ ಜನ ಇಲ್ಲೇ ಬಂದು 5 ಫಿಲಮ್ ಮಾಡ್ತೀನಿ, 3 ಫಿಲಮ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಸೊ ಅದಾಗಬಾರ್ದು ಅಂತ ಬಡ್ಡಿ ಮಾತಾಡೋಮಗೆ ಚೆನ್ನಾಗಿ ಕೇಳ್ಕೊಂಡಿದ್ದೀರಾ, ದೃಷ್ಟಿ ತೆಗೆಸಿದ್ದೀರಾ, ಎಲ್ಲ ಮಾಡಿದ್ದೀರಾ. 3 ಫಿಲಮ್ ಆಗುತ್ತಾ ಆ ಭರವಸೆಯಿಂದ ಬಂದಿದ್ದೀರಾ. ಬಿಕಾಸ್ ಸಿನಿಮಾ ಅನೌನ್ಸ್ ಮಾಡೋದು ಮುಖ್ಯ ಅಲ್ಲ, ಅದು ಮುಗಿಸೋದು, ಅದ್ರ ರಿಲೀಸ್ ಥಿಯೇಟರ್ಸ್ ತರೋದು ಮುಖ್ಯ. ಸೊ 1 ಸಿನಿಮಾ ಆದ್ರೂ 3 ಸಿನಿಮಾ ಆದ್ರೂ ಬರ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇದಿರ್ತಾ, ಇದು ಅನೌನ್ಸ್ಮೆಂಟ್ ಆಗಿರೋದು ಅನೌನ್ಸ್ಮೆಂಟ್ ಅಲ್ಲೇ ಇರ್ತಾ, ಇಲ್ಲ ರಿಲೀಸ್ ಥಿಯೇಟರ್ ಬರುತ್ತಾ? ನಾನೇ ಕೇಳ್ಬೇಕಾಯ್ತು. ಅಲ್ಲ, ಇರೋದು ಫ್ಯಾಕ್ಟ್ಸ್. ಬಿಕಾಸ್ ಎಲ್ಲರೂ 5 ಫಿಲಮ್ ಅನೌನ್ಸ್ ಮಾಡಿದಾಗ ಯಾರು ಇಲ್ಲ. ಬೇರೆ ಅಂದ್ರೆ ನಾನು ಹೇಳೋದು ಬೇಡ, ಇಲ್ಲಿ ಬೇರೆ ರೀತಿ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಭಯ. ಕರೆಕ್ಟ್ ಮೇಡಮ್, ಅವ್ರು ಯಾರು ನಾನಲ್ಲ ಅಂತ ಹೇಳಿ
ಮಾಡ್ತಾ ಇದ್ದೀವಿ. ಇನ್ನೊಂದು ಸಿನಿಮಾದು ವರ್ಕ್ ನಡೀತಾ ಇದೆ. ಅದೇ ಇನ್ನು ಹಾರ್ಡ್ಲಿ 1 ಮಂತ್ ಅದೇ ಕಂಪ್ಲೀಟ್ ಆಗುತ್ತೆ. ಇದೇ ವರ್ಷದಲ್ಲಿ ನಿಮಗೆ ಮಿನಿಮಮ್ 2 ಸಿನಿಮಾನ ನಾನು ಥಿಯೇಟರ್ ತಗೊಂಡ್ಬರ್ತೀನಿ. ಇನ್ನೂ ಒಂದು ಸಿನಿಮಾ 2 ತಿಂಗಳು ಲೇಟ್ ಆಗ್ಬೋದು, ಬೈ ಮಾರ್ಚ್ 3 ಸಿನಿಮಾನು ಕೂಡ ತೆರೆ ಮೇಲೆ ಬರುತ್ತೆ. ಖಂಡಿತ ಇದೇ ಥರ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನ ಮಾತ್ರ ಮರಿದಂಗೆ ಕರೀತೀನಿ. ಸ್ವಸ್ತಿಕ್ ಸರ್ ನಿರ್ದೇಶಕರು. ದಯವಿಟ್ಟು ಆಡಿಯನ್ಸ್ ಪ್ಲೀಸ್ ಸೈಲೆಂಟ್ ಆಗಿರಬೇಕು. ದಯವಿಟ್ಟು ದಯವಿಟ್ಟು ಇಲ್ಲಿ ಸೌಂಡ್. ಎಲ್ರಿಗೂ ನಮಸ್ಕಾರ. ದರ್ಶನ ಇದೊಂದು ಕಾಮಿಡಿ ಡ್ರಾಮಾ ಜೋನ ಸಿನಿಮಾ. ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಫನ್ ಫೀಲ್ಡ್ ಆಗಿರುತ್ತೆ. ಸೊ ಪೃಥ್ವಿ ಸರ್ ಫಾರ್ ಫಸ್ಟ್ ಟೈಮ್ ಕಂಪ್ಲೀಟ್ ಒಂದು ಕಾಮಿಕ್ ರೋಲಲ್ಲಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕಾಮಿಡಿ ಜಾನ ಸರ್, ಬೆಂಗಳೂರು ಸುತ್ತಮುತ್ತ ಶೂಟ್ ಆಗುತ್ತೆ. ಇದು ನನ್ನ ಮೊದಲನೇ ಸಿನಿಮಾ. ಮ್ಯೂಸಿಕ್ ಶಿವಮ್ ಮಾಡ್ತಾ ಇದ್ದಾರೆ, ಎಡಿಟರ್ ಉಜ್ವಲ್ ಚಂದ್ರ, ಡಿಒಪಿ ಅಭಿಲಾಷ್ ಕಲತಿ, ಡೈಲಾಗ್ ಕ್ರಾಂತಿ ಕುಮಾರ್ ಅವರು ಡೈಲಾಗ್ ಇದೆ. ಸೊ ತಾರಾಗಢದಲ್ಲಿ ಪೃಥ್ವಿ ಸರ್, ಆದಿತ್ಯ ಆಶ್ರೀ ಇದ್ದಾರೆ, ಗೌರವ್ ಶೆಟ್ಟಿ, ತುಕಾಲಿ ಸಂತು ಆ್ಯಂಡ್ ನಿಶಾ ರವಿಕೃಷ್ಣನ್ ಅವರಿದ್ದಾರೆ. ವರ್ಷ ದಿಗ್ರಾಜೆ ಇದ್ದಾರೆ ಸರ್. ಸೊ ದರ್ಶನ ಅಂದರೆ ಲೈಫಲ್ಲಿ ಕೆಲವರು ಅಪಿಯರೆನ್ಸು ಒಂಥರ ಫನ್ ಫೀಲ್ಡ್ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ, ಬೇರೆ ಬೇರೆ ಅಡ್ವೆಂಚರ್ಸ್ಗೆ ರೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದರ್ಶನ್ ಅಂತ ಇದೆ ಸರ್. ಸರ್ ಆರಿಫಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಸೂಪರ್ ನ್ಯಾಚುರಲ್ ವೇಲ್ ಮಾಡ್ತಾರೆ. ಬಟ್ ಇದು ನ್ಯಾಚುರಲ್ ವೇಲ್ ಇರುತ್ತೆ ಸರ್, ಅಷ್ಟೇ ಅಪ್ರೋಚ್. ಸರ್ 8ರಿಂದ 8ನೇ ತಾರೀಕಿನ ಶುರು ಮಾಡ್ತಾರೆ. ಇನ್ನೊಂದು 8ನೇ ತಾರೀಕು ಸರ್. ಎಲ್ಲ ಬೆಂಗಳೂರು ಸರ್, ಲೊಕೇಶನ್ ಎಲ್ಲ ಬೆಂಗಳೂರು. ನಮಗೆ ಒಂದು ಇಂಡೈರೆಕ್ಟ್ ನೇಮ್ ಬೇಕಿತ್ತು ಫಿಲ್ಮ್ಗೆ. ಸೊ ಇದು ಗೊತ್ತಿಲ್ಲ ಮೇಡಮ್. ಸೊ ಅದೇ ಥರನೇ ನೀವು ಕೇಳೋ ಪ್ರಶ್ನೆ ಉತ್ತರ ಅಂತೂ ಸಿಗಲ್ಲ ಮೇಡಮ್. ಅಲ್ಲ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಗೊತ್ತಿದೆ ಮೇಡಮ್, ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನೆಕ್ಸ್ಟ್ ಅಂದರೆ ಕಾನ್ಸೆಪ್ಟ್ಸ್ ಮಾಡಿದ್ದೀವಿ ಪೋಸ್ಟರ್ಗೆ. ಸೊ ಒಂದೊಂದೇ ರಿಲೀಸ್ ಮಾಡ್ತಾ ಹೋಗ್ತೀವಿ. ಅವರು ವೇಟ್ ಮಾಡ್ತಾ ಇದ್ದಾರೆ. ನಮಸ್ಕಾರ. ದಯವಿಟ್ಟು ಆ ಪಕ್ಕದಲ್ಲಿ ಜೋರ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ತಮ್ಮಲ್ಲಿ, ಜೋರಾಗಿ ಅವ್ರಿಗೆ ಹೇಳಪ್ಪ, ಕಣ್ಣಕ್ಕೆ ಹಾಕಿರೋರಿಗೆ ನೀನು ಹೊಟ್ಟೆ ತುಂಬಿತು ಅಂತ ಮಾಡ್ಬಿಟ್ರಿಯಪ್ಪ. ಎಲ್ರಿಗೂ ನಮಸ್ಕಾರ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ಇನ್ನಂತವ್ರೆ ಮೇಡಮ್. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋದು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ, ಇಲ್ಲಿ ಬಂದ್ರಿ ಅಲ್ವಾ? ನೋಡ್ದ, ನನಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹಾಕಿದೆ. ಹಾಂ, ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನವೇ ಅದು, ಹೌದಮ್ಮ? ಹೌದು ಹೌದು. ಈಗೇನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ಏನು ಬೆಳೆಯಲ್ಲ ಅಲ್ಲಿ, ಗೊತ್ತಾಗಲ್ಲ ನಮಗೆ. ಇಲ್ಲಿ ತಗೊತಾ ಇದೆಯಾ, ಇಲ್ಲಿ ಬೆಳೀತದ, ಬೆಳೆಯಲ್ವಾ, ಇಲ್ಲ ಅಂತ ಕೇಳಿದ್ರೆ ಮುಂಚೆನೇ ಹಿಂಗೆ ಹೇಳೋದು ನಾವು. ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ. ನಿಮ್ಮ ಮಗಳ ಓಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದ್ರೆ ಏನು ಹೇಳೋದು? ಏನಮ್ಮ ಹೇಳೋದು? ಯಾರು ಬರೆಯೋಕ್ಕಾಗಲ್ಲ, ದೊಡ್ಡವ್ರು ಹೇಳಿದ್ದಾರೆ. ಯಾರು ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕ್ಬೋದಷ್ಟೇ, ಹಣೆ ಬರೆಯೋಕ್ಕಾಗಲ್ಲ. ನಿಮ್ಮದು ಸೇರಿ, ನಮ್ಮದು ಸೇರಿ. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಇದರ ಕಾರ್ಯಕ್ರಮ ಅದು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಅವರಿಗೆ
ಮಾಧ್ಯಮದವರಿಗೆ ಎಲ್ಲರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನೋ ಇರುತ್ತೆ ಗೊತ್ತಿಲ್ಲ, ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ, ಕನಕದಾಸಕ್ಕೆ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆಗೆ ಕೆಲವರು ನಾನು ಹುಡುಕೊಂಡು ಹೋಗ್ಬೇಕು. ಹಂಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿವೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ, ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಹೆಸರು ಇಲ್ಲಿ ಬಂಗಾರಪ್ಪ ಅಂತ ಹೇಳಿ ನನ್ನ ಪಾತ್ರದ ಹೆಸರು. ಕಕ್ಕೆನ ಫುಲ್ಲು ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಈಗೀಗ ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ ಮತ್ತು ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬಳೆ ಮಗಳು, ಈ ಸಿನಿಮಾದಲ್ಲಿ ಇಬ್ಬರೇ ಮಗಳು. ಅಷ್ಟೊತ್ತೆಲ್ಲ ನೆರೆ ಕೂದೆಲ್ಲ ಮಾಡ್ಕೊಂಡಿದ್ದೀವಿ. ಅಷ್ಟೇ. ಶುಭ ನೋಡಿ ಸೋಮ ಅಂದರೆ ಗೂಬೆ ಕಾಣ್ತಾವ ನಮ್ಮ ಅಮ್ಮ ಅಂತ. ಏನು ಮಾಡ್ತೀರಾ, ಸಮೀಪ ಪ್ರಜ್ಞೆ ಇರಲ್ಲ ಕೆಲವರಿಗೆ. ಲವ ಕೃಷ್ಣನಿಗೆ ಮುಂದೆ ಏನು ಹಿಡಿಯುತ್ತೆ ಅಂತ ಗೊತ್ತಿತ್ತು. ಇಂಥವ್ರು ಯುದ್ಧ ಮಾಡ್ತಾರೆ ಮೇಲೆ, ಇಂಥವ್ರು ಸೋಲಿಸ್ತಾರೆ ನಮ್ಮನ್ನ ಅಂತ. ಕೃಷ್ಣ ಪರಮಾತ್ಮಗೆ ಅದು ಗೊತ್ತಾಗಿ ಅವ್ರಿಬ್ಬರನ್ನು ಕರೆದು ಭಾಷೆ ತಗೊಂಡ್ಬಿಡ್ತಾನೆ. ಪಾಂಡವ್ರನ್ನ ಕಾಯೋ ಭಾರ ನಮ್ಮದು, ನೀವಿಬ್ಬರು ಯುದ್ಧ ಮಾಡಬಾರ್ದು, ಭಾಷೆ ಕೊಡಿ, ಏನು ಅನ್ಸಿದ್ರು ಯಾರಿಗೂ ಹೇಳ್ಬಾರ್ದು. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ, ಏನೋ ಇದೆ ಒಳಗಡೆ. ನೋಡೋಣ, ಸಿನಿಮಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಬೇಕು. ಯಾಕೆಂದರೆ ಫಸ್ಟ್ ಪೀರಿಯಡು ಎಲ್ಲರೂ ನೀಟಾಗಿ ನೋಡ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತಾರೆ. ಈಗ ನಮ್ಮದು 2ನೇ ಪೀರಿಯಡ್ ಬಂದ್ಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ, ಬಿಡಪ್ಪ ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಡ. ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಕರ್ಣ ಅರ್ಜುನ ಇಬ್ಬರೇ ಇದ್ದುಕೋದ್ರಿಂದ ಗೆದ್ದು ಬರ್ತಾರ ಅಂತ ನನ್ನಂತ ಯಾರೋ ಬೆಳೆದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ, ತಲೆಗಳನ್ನ ಅಂತ. ಕೈ ಕಾಲೆಲ್ಲ ಕಟ್ ಮಾಡಿ ಬಂದ್ಬಿಟ್ಟು, ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರು ಕಟ್ ಮಾಡಿ ಹೋಗ್ಬಿಟ್ಟಿದ್ರು ಅಲ್ಲಿ ಅಂತ. ಹಂಗಿದ್ದ ಮಾಡೋರು ಅವರೇ, ಇಲ್ಲ ಅಂತ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿ. ಇವರು ಮಾತಾಡೋ ಬಂದಾಗ ನನಗೆ ಅನಿಸ್ತು, ಬಾಯಿ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವರು ಮಾತು ಜಾಸ್ತಿ, ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ 2 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳ ಪಾತ್ರ ಮಾಡ್ತಾ ಇದ್ದಾಳೆ, ಒಳ್ಳೆದಾಗಲು ಫಸ್ಟ್ ಟೈಮ್ ನಾವಿಬ್ಬರು ಜೋಡಿ. 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನೋ ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು, ಪಾಂಡವರೇ ಒಂಥರ ಇಲ್ವಲ್ಲ 5 ಜನ ಹೇಳಿ, ನಿದರ್ಶನ ಇಲ್ಲ ಇಲ್ಲ. ಧೈರ್ಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ, ಯೋಚನೆ ಹೆಂಗಿರುತ್ತೆ, ನೋಟ ಹೆಂಗಿರುತ್ತೆ ಅಂತ. ಇಂಥದ್ದನ್ನೇ ನೋಡ್ಬೇಕು ಅಂತ ಹುಡುಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಜೋಪಾಸ್ ನೋಡ್ಬೇಕು ಅಂತ ಏನು ಹುಡುಕೊಂಡು ಹೋಗ್ತೀವಿ. ಯೋಚನೆ ಚೆನ್ನಾಗಿದ್ರೆ ನೋಟ ಚೆನ್ನಾಗಿರುತ್ತೆ. ಅವ್ರು ಏನೋ ಆಲೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಾರಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಹೊಡೆಯಿರಿ, ಧೈರ್ಯ ಮಾಡಿ, ದುಡ್ಡು ಹಾಕೋರೇ ಇಲ್ಲ. ಅಂಥ ಟೈಮಲ್ಲಿ 3 ಸಿನಿಮಾ ನಾವು ಮಾಡ್ತೀವಿ, ಮಾಡಿ ಲಕ್ಷಾಂತರ ಜನಕ್ಕೆ ಅನ್ನ ಆಗುತ್ತೆ. ನಾವು ಯಾಕೆ ಅದರಲ್ಲೆಲ್ಲ ಎಲೆ ಹೋಗ್ಬೇಕು? ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ದೇವ್ರು ಇವರಿಬ್ಬರಿಗೂ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ಆಗ್ತೀನಿ, ನಾನು ಹೇಳ್ತೀನಿ. ಆ ತಾಯಿ ಚಾಮುಂಡೇಶ್ವರಿಗೆ ನಿಮಗೆ ಇಷ್ಟು ಮಾತಾಡ ಕೇಳಿದ್ದಾರೆ ಡೈರೆಕ್ಟ್ರು. ಇನ್ನು ಯಾವಾಗ ಮಲಗ ಸೇರ್ತೀರಾ? ಮಲಗ ಇರ್ತೀರಾ? ಓಕೆ. ಇನ್ನು ಯಾರು ಮುಂದೆ ನೆಕ್ಸ್ಟ್ ಪೃಥ್ವಿ ಅಂಬರ್ ಅವರು ನಮ್ಮ ನಾಯಕನ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮಿಕರಿಗೆ ನಮಸ್ಕಾರ. ನಾನಿ ಸರ್ ಎಲ್ಲ ಹೇಳಾಯ್ತು, ಇನ್ನೇನು ಎಕ್ಸ್ಟ್ರಾ ಹೇಳುವಂಥದ್ದು ಏನಿಲ್ಲ ಸಿನಿಮಾ ಬಗ್ಗೆ. ಸರ್ ಹೇಳಿದಾಗೆ ಸ್ವಸ್ತಿಕ್ ಸರ್ ನಾನು ಫಸ್ಟ್ ಟೈಮ್ ಅವರು ಇಷ್ಟು ಕಡಿಮೆ ಮಾತಾಡೋದು ನೋಡಿದ್ದು. ಆದರೆ ನಾವು ತುಂಬ ದಿನದಿಂದ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ. ಇವ್ರು ನರೇಶನ್ ಕೇಳಿದಾಗ ಎಷ್ಟು ಅದ್ಭುತವಾಗಿ ನರೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸರ್ ಹೇಳಿದಾಗೆ ಪ್ರಾಯಶಃ ಸ್ವಸ್ತಿಕ್ ಸರ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ದರ್ಶನ ಆಗಬೇಕು. 100% ಎಲ್ಲರಿಗೂ ಒಂದು ಡೆಬ್ಯೂ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಪ್ರತಿಭೆ ಸ್ವಸ್ತಿಕ್ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ನೀವು ಮಾತಾಡ್ರು ಸರ್, ಮೊದಲನೇ ಭೇಟಿಯಲ್ಲಿ ನನಗೆ ಬಹಳ ಖುಷಿ ಆಯ್ತು. ಇವ್ರು ಮಾತಾಡಿರುವಂಥ ರೀತಿ, ಅವ್ರಿಗಿರುವಂಥ ವಿಷನ್, ಅವ್ರಿಗಿರುವಂಥ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಖಂಡಿತವಾಗ್ಲೂ 3 ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಸ್ಪೆಷಲಿ ದರ್ಶನದಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿರೋದು ನಾನಿ ಸರ್ ಜೊತೆ. ಅವ್ರ ಜೊತೆ ಮಾತಾಡೋದೇ ಖುಷಿ, ಸ್ಕ್ರೀನ್ ಶೇರ್ ಮಾಡೋದಂತ ಇನ್ನೂ ಖುಷಿ. ಸುಮ್ಮನೆ ಒಂದು ಚಿಕ್ಕ ನಾರ್ಮಲ್ ಡೈಲಾಗ್ ಇದ್ರು ಪಂಚ್ ಆಗುತ್ತೆ ಅದು.
ಅಂತ ಒಂದು ಅದ್ಭುತವಾದ ಲೆಜೆಂಡರಿ ಕಲಾವಿದರ ಜೊತೆ ಇನ್ನೊಂದು ಸರಿ ಶೇರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಸ್ನೇಹಿತರು ಆದಿತ್ಯ, ಗೌರವ್, ನಿಶಾ ಆಗಿರಲಿ, ಬ್ರಿಲಿಯಂಟ್ ಟ್ಯಾಲೆಂಟ್. ನಿಜ ಹೇಳ್ತೀನಿ, ನಾನು ಅವ್ರ ಜೊತೆ ರಿಹರ್ಸಲ್ ಮಾಡಿದ್ವಿ, ಒಂದಷ್ಟು ದಿನ ರಿಹರ್ಸಲ್ ಮಾಡಿದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಅತ್ಯದ್ಭುತವಾದ ಪ್ರತಿಭೆಗಳು. ನಮ್ಮ ದರ್ಶನ ಸಿನಿಮಾದಲ್ಲಿ ಅವರ ರೌದ್ರ ದರ್ಶನ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿ ಇದೆ. ಅಭಿಲಾಷ್ ಸರ್ ಜೊತೆ ಕೆಲಸ ಮಾಡಿದೆ, ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಕ್ರಾಂತಿ ಸರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಬಹಳ ಖುಷಿ ಇದೆ. ಅವರ ಲೈನ್ಸ್ ಅಂದರೆ ಸಂಗೀತ ಥರ ಇರುತ್ತೆ, ಅಂದರೆ ಲಿರಿಕ್ಸ್ ಥರ ಇರುತ್ತೆ, ಅಷ್ಟು ಅದ್ಭುತವಾದ ಒಂದು ಬರಹಗಾರರು. ಸೊ ಈ ಒಂದು ಕಂಪ್ಲೀಟ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ನನಗೆ ಬೇಕಾಗಿದೆ. ಥ್ಯಾಂಕ್ ಯು. ನಮ್ಮ ಕ್ರಾಂತಿ ಕುಮಾರ್ ಬಗ್ಗೆ ಮೂರ್ತಿ ಚಿಕ್ಕದು, ಪೂರ್ತಿ ದೊಡ್ಡದು ಅಂದ್ರೆ ಜ್ಞಾನ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರೀತಾನೆ ಲೈನ್ಸ್ ಅಂದ್ರೆ ಇವ್ರು ಹೇಳಿದ್ದೀಗ ಒಳಗಡೆ ನಮಗೆ ಸಂಗೀತದಲ್ಲಿ ಬೇರೆ ಜ್ಞಾನ ಅಂದ್ರೆ ಒಂದು ಲೈನ್ ಇದ್ದರೆ ಮಾತ್ರ ಅದು ಮತ್ತೆ ಇಲ್ಲಿ ಬರೋದಿಲ್ಲ. ಆ ಗುಣ ದೇವರು ನಿಮಗೆ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅಪ್ಪ ನಮ್ಮ ಸಿನಿಮಾಗೆ ಡೈಲಾಗ್ ಬರೋದಕ್ಕೆ. ನಮ್ಮ ಕ್ಯಾಮ್ರಾಮನ್ ಸರ್ ನಾವೆಲ್ಲ ವರ್ಕ್ ಮಾಡಿದ್ದೀವಿ ಅಲ್ಲಿ ಜೊತೆ. ಈ ಸಿನಿಮಾದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ ಸರ್. ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು. ನನಗೆ ಗೊತ್ತಿರಲಿಲ್ಲ, ನಾನು ನಮ್ಮ ಸಿನಿಮಾ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಖುಷಿ ಆಯಿತು ಸರ್, ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು ಕೇಳೋದಕ್ಕೆ. ಆ್ಯಂಡ್ ನಾನು ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಇಡೀ ಟೀಮ್ ಹೊಸದಲ್ಲ. ನಾನು ಮೊದಲನೇ ಸಿನಿಮಾ 11 ಕಾಲದಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಟೆಕ್ನಿಕಲ್ ಟೀಮ್ ಎಲ್ಲರೂ ಗೊತ್ತಿರೋರೆ. ಸೊ ಒಂಥರ ಮನೆಗೆ ಬಂದಂಥ ಫೀಲ್ಸ್ ನನಗೆ. ತುಂಬ ಖುಷಿ ಆಗ್ತಿದೆ ಮತ್ತೆ ಇದೇ ಬ್ಯೂಟಿಫುಲ್ ತಂಡದ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಮ್ಮ ಜೊತೆ ಇಷ್ಟು ವಂಡರ್ಫುಲ್ ಪರ್ಫಾರ್ಮರ್ಸ್ ಇದ್ದಾರೆ, ಇಷ್ಟು ವಂಡರ್ಫುಲ್ ಆರ್ಟಿಸ್ಟ್ ಇದ್ದಾರೆ. ಸೊ ಇವ್ರ ಜೊತೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಇನ್ನೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸ್ವಸ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ನನ್ನ ಪಾತ್ರ ಡೆಫಿನೆಟ್ಲಿ ಪೃಥ್ವಿ ಸರ್ ಪೇರ್ ನಾನು. ಸೊ ಪ್ರೀತಿ ಅಂತ ನನ್ನ ಪಾತ್ರದ ಹೆಸರು. ಅದೇ ಕ್ಯೂಟ್, ಲವ್ಲಿ, ಬಬ್ಲಿ ಹುಡುಗಿ ಕ್ಯಾರೆಕ್ಟರ್ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಕಾಮಿಡಿ ಥ್ರಿಲ್ಲರ್ ಥರ ಮೇ ಬಿ ನಾನು ಮೊದಲನೇ ಸತಿ ಅನ್ಸುತ್ತೆ ನನ್ನ ಎಕ್ಸ್ಪೀರಿಯನ್ಸು. ಸೊ ವೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಡೀ ತಂಡನ ಮೀಟ್ ಮಾಡಿದ್ದೆ ಇವತ್ತು. ಸೊ ಇವರೆಲ್ಲ ರಿಹರ್ಸ್ ಮಾಡ್ತಿದ್ದಾರೆ. ನನಗೆ ಅದೆಲ್ಲ ಏನೂ ಅವಕಾಶ ಸಿಕ್ಕಿಲ್ಲ. ನಂದಿನ್ನೂ ಪೋರ್ಷನ್ಸ್ ಶುರುನೇ ಆಗಿಲ್ಲ. ಸೊ ವೇಟ್ ಮಾಡ್ತಿದ್ದೀನಿ ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು. ಹಾಗೆ ಎಲ್ಲರಿಗೂ ನಮಸ್ಕಾರ. ನಾನು ಆದಿತ್ಯ ಆಶ್ರಯ ಅಂತ. ಈ ಹಿಂದೆ ಡೇಡಲ್ ಮುಸ್ತಫಾ ಚಿತ್ರದಲ್ಲಿ ರಾಮಾನುಜ ಹೆಂಗಾರಿಯಾಗಿದ್ದೆ. ಈಗ ಇನ್ನೇನು ಬಿಡುಗಡೆ ಹೊಸದಲ್ಲಿರೋ ಬಲರಾಮನ ದಿನಗಳು ಅನ್ನೋ ಚಿತ್ರದಲ್ಲಿ ಸಿಂಗಿ ಅನ್ನೋ ಒಂದು ಪ್ರಮುಖ ಪಾತ್ರದಲ್ಲಿ ನಮ್ಮ ಸ್ವಸ್ತಿಕ್ ಅವರು ಏನು ಮಾತಾಡದೇ ಇದ್ದಿದ್ದೆ ನನಗೆ ಫಸ್ಟ್ ಆಫ್ ಆಲ್ ಆಗಿಂದ ಶಾಕ್ ತಡ್ಕೊಳಕ್ಕಾಗ್ತಿಲ್ಲ. ಯಾಕೆಂದರೆ ತುಂಬ ಮಾತಾಡ್ತಾರೆ ಅವರು. ನನಗೆ ತಿಳಿದಿರೋ ಹಾಗೆ ಅವರು ಒಂದು 10 ವರ್ಷಕ್ಕೂ ಹೆಚ್ಚು ಕಾಲ ನಿರ್ದೇಶನ ತಂಡದಲ್ಲಿ ಇದ್ದು ಇವತ್ತು ಆ ಹಂತವನ್ನು ಕುತ್ಕೊಂಡಿದ್ದಾರೆ. ಅವರ ಸ್ನೇಹಿತರಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರು ಒಂದು 4 ತಿಂಗಳ ಹಿಂದೆ ಬಂದು ಈ ಕಥೆಯನ್ನು ನರೇಟ್ ಮಾಡಿದಾಗ ನಾನು ಕೇಳಿಕೊಂಡೆ ಕಂಪ್ಲೀಟ್ ಬಾಂಡ್ ಸ್ಕ್ರಿಪ್ಟ್ ಕೊಡ್ಬೋದಾ ಅಂತ. ಅವರು ಪೂರ್ತಿ ನರೇಟ್ ಮಾಡಿ ನನಗೆ ಕೊಟ್ಟು ಅವತ್ತು ರಾತ್ರಿ ಇಡೀ ಸ್ಕ್ರಿಪ್ಟನ್ನು ಓದಿದಾಗ ಏನು ಈ ಮನುಷ್ಯನ ಈ ಅಗಾಧ ಪ್ರತಿಭೆ ಇಷ್ಟು ವರ್ಷ ಬೇಕಾದ ಡೈರೆಕ್ಟರ್ ಕ್ಯಾಪ್ ಹಾಕೋಕ್ಕೆ ಅಂತ ನಿಜವಾಗಲೂ ನನಗೆ ತುಂಬ ಕನಸರಿಂದ ಹಂಗೆ ಅನ್ನಿಸ್ತು. ನನಗೆ ಇಷ್ಟು ವರ್ಷ ಬೇಕಾಯ್ತಾ ಇಂಥ ನಿರ್ದೇಶಕ ಇವತ್ತಿಗೆ 10 ಸಿನಿಮಾನು ಮಾಡಿರಬೇಕಿತ್ತು ಅಂತ ಆ ಬಾಕ್ಸ್ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನ್ನಿಸ್ತು. ಈ ಚಿತ್ರದ ಪಾತ್ರ ತುಂಬ ವಿಶೇಷವಾಗಿದೆ. ನಾನೇನು ಹೆಚ್ಚು ಹೇಳೋಕ್ಕೆ ಈ ಹಂತದಲ್ಲಿ ಅಷ್ಟು ಇಷ್ಟಪಡೋಲ್ಲ. ಬಹುಶಃ ಮುಂದೆ ಕ್ಯಾರೆಕ್ಟರ್ ರಿವೀಲ್ ಎಲ್ಲ ಮಾಡಿದಾಗ ಅದು ಗೊತ್ತಾಗುತ್ತೆ. ನಮ್ಮ ಅರುಣ್ ಸರ್, ಸ್ವಸ್ತಿಕ್ ಸರ್ ಎಲ್ಲರೂ ತುಂಬ ದೊಡ್ಡ ಜವಾಬ್ದಾರಿ ಇಟ್ಟು ನನಗೆ ಈ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರ. ನಾನು ಕಂಪ್ಲೀಟಾಗಿ ಆನೆಸ್ಟಾಗಿ ಅದ್ಭುತವಾಗಿ ಕಟ್ಕೊಳ್ಳೋಕ್ಕೆ ಶ್ರಮ ಹಾಕ್ತೀನಿ ಸರ್. ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ ಯು. ನಿಮ್ಮೆಲ್ಲರ ಜೊತೆ ಕೆಲಸ ಮಾಡೋ
ಉತ್ಸಾಹ ತುಂಬ ಆಗ್ತಾ ಇದೆ. ಕ್ರಾಂತಿ ಸರಿನ ಒಂದೊಂದು ಮಾತುಗಳು ನನ್ನ ಪಾತ್ರದ ಮೂಲಕ ಬಂದಾಗ ನನಗೆ ಎಂಥ ಒಳ್ಳೆಯ ಚಿತ್ರಕ್ಕೆ ನಾನು ಜೊತೆ ಆಗ್ತಿದ್ದೀನಲ್ಲ ಅನ್ನೋ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಬಹುಶಃ ದರ್ಶನ ಚಿತ್ರ ನೀವು ಪ್ರೀಮಿಯರ್ ಶೋ ಆದಮೇಲೆ ಇಡೀ ನಮ್ಮ ಅರುಣ್ ಸರ್, ಸ್ವಸ್ತಿ, ತಂದನಾಡಿ ಸರ್, ಪೃಥ್ವಿ ಎಲ್ಲರ ಪಾತ್ರಗಳನ್ನು ನೀವು ಮನೆಗೆ ತೊಗೊಂಡೋಗ್ತೀರಾ. ಇದು ಕೇವಲ ಸಿನಿಮಾ ತೊಗೊಂಡೋಗೋದಲ್ಲ, ಇದು ನನಗನ್ಸುತ್ತೆ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಇನ್ನೂ ಎಷ್ಟೋ ದಶಕಗಳ ಕಾಲ ಒಂದು ಒಳ್ಳೆಯ ಚಿತ್ರ ಯಾವುದು ಅನ್ನೋ ಒಂದು ಪಟ್ಟಿನ ಯಾರಾದರೂ ತೆಗೆದರೆ ದರ್ಶನ ಸಿನಿಮಾ ಇರುತ್ತೆ ಅನ್ನೋ ಒಂದು ಆನೆಸ್ಟ್ ಅಭಿಪ್ರಾಯ. ತುಂಬ ಆಪ್ಟಾಗಿ ಇರೋ ಟೈಟಲ್. ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸೊ ದರ್ಶನ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವತಿಕ್ತರ್ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ತಬ್ಲನಾಡಿ ಸರ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ, ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಒಂದ್ಸಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಲ್ಲ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ಅದು ಆಗ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಲೇಬೇಕು. 3 ಸಿನಿಮಾ ಒಂದೇ ಸಲ ಮಾಡೋದು ಅಷ್ಟು ಧೈರ್ಯ ಎಲ್ಲರೂ ಬರಲ್ಲ. ಸೊ ಆ 3 ಚಾಪ್ಟರ್ಗಳು ಒಂದು ಚಾಪ್ಟರಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಮ್ಮ ಕ್ರಾಂತಿಯವ್ರ ಬಗ್ಗೆ ಹೇಳಬೇಕು. ಅವ್ರ ರಕ್ಕಸಾಪುರದಲ್ಲಿ ನಾವು ಜೊತೆಲಿ ಕೆಲಸ ಮಾಡಿದ್ದು, ಅವರು ಡೈಲಾಗ್ ಆಗಲಿ ಪ್ರತಿಯೊಂದು ತುಂಬ ಅದ್ಭುತವಾಗಿತ್ತು. ಈ ಸಿನಿಮಾದಲ್ಲಿ ನಾನು ಕೇಳಿದೆ, ಅಣ್ಣ ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಇನ್ನೂ ಅದ್ಭುತವಾಗಿರ್ತದೆ ಬಾ ಅಂತಂದ್ರು. ಸಕಾಲಾಗಿದ್ದು. ಆಮೇಲೆ ಅಭಿಲಾಷ್ ಸರ್ ಜೊತೆ ಬ್ರ್ಯಾಕ್ ಸಿನಿಮಾ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ತುಂಬ ಅದ್ಭುತವಾಗಿ ಮಾಡ್ತಾರೆ. ಇನ್ನು ಪೃಥ್ವಿ ಅಂಬರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ರಿಹರ್ಸಲ್ಗೆ ಅಂತ ಮೀಟ್ ಮಾಡಿದ್ದು. ಸೊ ಒಂದು ಇಷ್ಟು ಕ್ಲೋಸ್ ಆಗಿರೋ ಫ್ರೆಂಡ್ ಥರನೇ ಅವ್ರು ಟ್ರೀಟ್ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್ ಸರ್. ಅಷ್ಟೊಂದು ಕಂಫರ್ಟಬಲ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನು ನಿಶಾ ಅವರು ಇವಾಗ ನೋಡ್ತಾ ಇರೋದು ಥ್ಯಾಂಕ್ಸ್ ಮೇಡಮ್. ಇನ್ನು ಆದಿತ್ಯ ಅವರು ಅಷ್ಟೇ ಅದ್ಭುತ ಕಲಾವಿದರು ಇವರು. ಯಾಕೆಂದರೆ ರಿಹರ್ಸಲಲ್ಲಿ ನೋಡಿದ್ದು ಅಷ್ಟು ಈಸಿ ಅಲ್ಲ ಆ ಪಾತ್ರನ ನಿರ್ವಹಿಸೋದು. ತುಂಬ ಥ್ಯಾಂಕ್ಸ್. ಇನ್ನು ಸಿನಿಮಾದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಈಗ ರೀಸೆಂಟ್ ಟೈಮ್ಸಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ. ಅಂದರೆ ಎಷ್ಟೊಂದು ಜನ ಫೇಮಸ್ ಆಗಬೇಕು ಅಂತ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಏನೇನೋ ಕೆಲಸಕ್ಕೆ ಬಾರದಿರೋ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರನೇ ನಾನು ಮಾಡ್ತಾ ಇರ್ತೀನಿ. ಆದರೂ ಫೇಮಸ್ ಆಗ್ತಾ ಇರಲ್ಲ. ಅದಕ್ಕೆ ನಾನೇ ನನ್ನ ಹೆಸರು ಫೇಮಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ. ನನ್ನ ಹೆಸರು ಕ್ಯಾರೆಕ್ಟರ್ ಹೆಸರು ಫೇಮಸ್ ಅಂತ. ಸೊ ಇದೊಂದು ಅಂದರೆ ಇದು ನಮ್ಮ ಚಾನಲ್, ಕಾಮಿಡಿ ಚಾನಲ್, ತುಂಬ ಅದ್ಭುತವಾಗಿದೆ. ಸ್ವಸ್ತಿಕ್ ಸರ್ ಕತೆ ಹೇಳ್ಬೇಕಾದ್ರೆ ಅಂದರೆ ಇಲ್ಲಿ ಯಾಕಷ್ಟು ಕಡಿಮೆ ಮಾತಾಡೋದು ಗೊತ್ತಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ ಅಂದರೆ ಇಡೀ ಸಿನಿಮಾ ಅವ್ರು ನರೇಟ್ ಮಾಡ್ಬೇಕಾದ್ರೆ ಕುತ್ಕೊಂಡು ನಕ್ಕಿದ್ದೀನಿ ಕಂಟಿನ್ಯೂಸ್ ಆಗಿ ನಕ್ಕಿದ್ದೀನಿ. ಈ ಸಿನಿಮಾ ಬರೀ ಕತೆ ಕೇಳಿಸ್ಕೋಬೇಕಾದ್ರೆ ಅಷ್ಟು ನಗು ಇದೆ. ಇನ್ನು ಸ್ಕ್ರೀನ್ ಮೇಲೆ ನೋಡಿದ್ರಂತೂ ನೆಕ್ಸ್ಟ್ ಲೆವೆಲ್ ಆಗ್ತೀರಾ. 100% ಗ್ಯಾರಂಟಿ ಕೊಡ್ಬೋದು ಈ ಸಿನಿಮಾಗೆ. ಸೊ ಈ ಸಿನಿಮಾದಲ್ಲಿ ನಾನು ಅವಕಾಶ ಕೊಟ್ಟಿದ್ದೀವಿ. ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ ಯು ಸರ್. ನೀವೆಲ್ಲ ಜಾಸ್ತಿ ಮಾತಾಡಲಿ ಅಂತ ಕಮ್ಮಿ ಮಾತಾಡಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಈ ದಯವಿಟ್ಟು ಮೇಲೆ ಬರಬೇಕು. ಬನ್ನಿ ಒಂದು ಚೇರ್ ಕೊಡಿ ಅವ್ರಿಗೆ, ಲೋಕೇಶ್ ಅವ್ರಿಗೆ. ಬನ್ನಿ ಗುರು ಅಂತ ನನಗೆ ಬ್ಯಾಕ್ ಬಂದಿದ್ದಂಗೆ ಇಂಡಸ್ಟ್ರಿಗೆ. ಒಂದು ಚೇರ್ ಕೊಡಿ. ನೆಕ್ಸ್ಟ್ ಪಿಕ್ಚರ್ ಹಂಗೆ ಏನ್ ಹೆಸರೇನು? ನಿನ್ನ ಹೆಸರೇನು? ಕುಮಾರ್ ಸರ್. ಎಸ್. ಮೈಕ್ ಕೊಡು ಪುಟ್ಟ. ಸರ್ ಅಂಕಲ್ ಮೈಕ್ ಕೊಡು. ಬಾಯಿ. ಎಲ್ಲರಿಗೂ ಇಲ್ಲಿ ಬಂದಿರೋದು ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ತಾಳ್ಮೆಗೆ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ, ಮುಂದೆ ಪ್ರೆಸ್ ಮೀಟ್ಗೆ ಕೂತಿರೋದಕ್ಕೆ. ಸೊ ನಂದು ಕೆಮಿಸ್ಟ್ರಿ ಕ್ರಿಟಿಕಲ್ ಕೀರ್ತನೆಗಳು ನವಿಂಬುದು ಸಿನಿಮಾ ಆದಮೇಲೆ ಮುಂದಿನ ಪ್ರಯತ್ನ. ಸೊ ಸಹಜವಾಗಿ ನನ್ನ ಜೊತೆ ನಾಣಿ ಸರ್ ಪ್ರತಿ ಸಿನಿಮಾದಲ್ಲೂ ಹಂಗೆ ಕ್ಯಾರಿ ಆಗ್ತಾ ಇದೆ. ಸೊ ಈ ಸಿನಿಮಾ ಟೈಟಲ್ ಇನ್ನೂ ಫೈನಲ್ ಆಗಿಲ್ಲ. ಫೈನಲ್ ಆದ್ಮೇಲೆ ರಿವೀಲ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಮಲ್ಕಳ ಮಂಜುನಾಥ ಅಂತ ಮಂಜುನಾಥನ ಫೋಟೋ ಮಲ್ಕಳ ಮಂಜುನಾಥ. ಸೊ ಶೂಟಲ್ಲಿ ಇದೆ ಆ್ಯಕ್ಚುಲಿ. ಅದು ಫೈನಲ್ ಆದಮೇಲೆ ಹೇಳಬೇಕು ಅನ್ನೋದು ಅಫಿಷಿಯಲ್ ಆಗಿ ಬೇಕಾಗಿರುತ್ತೆ. ಸೊ ಅದು ನಾನು ಎದ್ದೇಳ ಮಂಜುನಾಥ ಸಿನಿಮಾ ನೋಡಿದಾಗ ರಾಣಿ ಸರ್ ಪಾತ್ರ ತುಂಬ ಕಾಡಿತ್ತು. ಇಂಥ ಪಾತ್ರ ನಾನು ಸೃಷ್ಟಿ ಮಾಡಲಿಲ್ಲ ಅಂತ ಒಂದು ಸಣ್ಣ ಜೆಲಸಿ ಇತ್ತು. ಸೊ ಅದಾದಮೇಲೆ ಅದು ಕೂಡ ನಮ್ಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡಲಿಕ್ಕೆ, ಬರವಣಿಗೆ ಅದೆಲ್ಲ ಕೂಡ. ಸೊ ಇಲ್ಲಿ ಯೋಚನೆ ಮಾಡ್ತಿರೋಕೆ ತಮಾಷೆ ಮಾತಾಡ್ತಾ ಇದ್ದೀನಿ ನಾನು ರಾಣಿ ಸರ್. ಏನೋ ಸಿನಿಮಾ ಮಾಡಿದ್ರೆ ಮಲ್ಕಳ ಮಂಜುನಾಥ ಹಿಂಗೆ ಅದೇ ಸೂಪರ್ ಆಗಿದೆ ಟೈಟಲು. ಸಾರಿ ಇದು ರಿವ್ಯೂ ಮಾಡೋದು ಬೇಡ ಸಾರಿ ಎಲ್ಲರೂ. ಅಲ್ಲ ನಾನು ಪೇಪರ್ಲಿ ಬರೆಯೋದು ಬೇಡ ಅಂತ ರಿಕ್ವೆಸ್ಟು.
ಸೊ ಅದು ಸೃಷ್ಟಿ ಆಯಿತು. ಇನ್ನು ಪಾತ್ರ ವರ್ಗಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೆಲೆಕ್ಷನ್ ನಡೀತಾ ಇದೆ. ಸೊ ಇನ್ನು ಟೆಕ್ನಿಷಿಯನ್ ಕೂಡ ಸೆಲೆಕ್ಷನ್ ಆಗಿಲ್ಲ, ಸ್ಕ್ರಿಪ್ಟ್ ವರ್ಕ್ ಫೈನಲ್ ಅಲ್ಲಿ ಇದ್ದೀವಿ. ಸೊ ಫೈನಲಿ ನಗಿಸ್ಲೇಬೇಕು ಅಂತ ಮಾಡುವಂಥ ಸಿನಿಮಾ ಈ ಸಿನಿಮಾ. ಸೊ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ 3 ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಸಿನಿಮಾ ಆದ್ಮೇಲೆ ದೊಡ್ಡ ಸಕ್ಸಸ್ಗಳು ಸಿಗಲಿ. ಲೋಕಿ ಸರ್ ನಮಗೆ ಇದಕ್ಕೆ ದಾರಿ ಇದು ಮಾಡಿಕೊಟ್ಟರು, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಲೈನು ಸ್ವಲ್ಪ ಸೀಕ್ರೆಟ್ ಆಗಿದೆ, ಬಟ್ ನಗ್ಸೋಗೋಸ್ಕರ ಮಾಡುವಂಥ ಸಿನಿಮಾ. ಟೋಟಲ್ ಆಗಿ ನಗ್ತೀರಾ ಆ ಪರ್ಪಸ್ ಮಾಡುವಂಥ ಸಿನಿಮಾ. ಯೂಶಲಿ ನಾನು ಸರ್ ಕೆಮಿಸ್ಟ್ರಿ ಕರೆಪರ್ ನಮ್ಗೆ ತುಂಬ ವರ್ಕೌಟ್ ಆಗಿತ್ತು ನಗು ವಿಷಯದಲ್ಲಿ. ಸೊ ಅದನ್ನ ಇಲ್ಲಿ ಕ್ಯಾರಿ ಮಾಡ್ತಾ ಇದೆ ಸರ್. ಅದೊಂದು ಪಾತ್ರ ಕಂಟಿನ್ಯೂ ಡೆಫಿನೆಟ್ಲಿ ಅದೊಂದು ಅಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ಕಥೆಗೂ ಆ ಕಥೆಗೆ ಏನು ಸಂಬಂಧ ಇಲ್ಲ. ಬಟ್ ಪಾತ್ರ ಮಾತ್ರ ಯೂಶಲಿ ನಾನು ಹೇಳಿದ್ನಲ್ಲ, ಇಂಥ ಪಾತ್ರ ನಾವು ಸೃಷ್ಟಿ ಮಾಡಬೇಕಿದ್ದು ಅನ್ನೋದು ಇದರಲ್ಲಿ ಇತ್ತು. ಸೊ ಈಗ ಒಂದ್ಸರಿ ಡಿಸ್ಕಷನ್ ಮಾಡಿಕೊಂಡು ಅದೊಂದು ಕ್ಯಾರೆಕ್ಟರ್ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಕೇಳಿಸಿಲ್ಲ ಮೇಡಮ್ ಸರಿ. ಎಲ್ಲರೂ ನಮಸ್ಕಾರ. ಪೂರ್ಣ ಪ್ರೆಸ್ ಮೀಟ್ಗೆ ಸ್ವಾಗತ ಸುಸ್ವಾಗತ. ಡೈರೆಕ್ಟ್ ಹೇಳಿದ್ರೆ ತಾಳ್ಮೇಲೆ ಮೆಚ್ಚಬೇಕು ಅಂತ. ತೇರಾದ್ಮೇಲೆ ಜಾತ್ರೆಗೆ ಹೋಗ್ಬಾರ್ದಂತೆ, ಮುಹೂರ್ತಾದ್ಮೇಲೆ ಮನೆಗೆ ಹೋಗ್ಬೇಡಿ ಅಂತ. ಮುಹೂರ್ತ ಆಗ್ಬಿಟ್ಟು ನೋಡಿ ಎಲ್ಲ ನಿಂತ್ಕೊಂಡು ಊಟ ಮಾಡ್ತಾ ನೋಡ್ಕೊಂಡು ಮಾತಾಡ್ತಿರ್ತಾರೆ. ಇವರು ಸಂಬಂಧಿಕರು ನೀವು ಇರಲೇಬೇಕು ನಮ್ಮ ಜೊತೆಗೆ ಇದ್ದೀರಿ. ನಿರ್ದೇಶಕರು ಹೇಳಿದಾಗೆ ಪಾತ್ರ ಎದ್ದೇಳು ಮಂಜುನಾಥ ಪಾತ್ರನೇ ಇವರು, ಕತೆ ಬೇರೆ. ಇವರು ಆ ಸಿನಿಮಾ ನೋಡಿ ನಾನು ಇವ್ರ ಜೊತೆ ಸೇರಿದಾಗ ಹೇಳ್ತಿದ್ರು ಈ ಥರ ಪಾತ್ರ ಕ್ರಿಯೇಟ್ ಮಾಡ್ಬೇಕು ಸರ್. ಸೊ ಆ ಪಾತ್ರ ಇಟ್ಕೊಂಡು ಸುತ್ತಲೂ ಬೇರೆ ಕತೆ ಹೇಳಿದ್ದಾರೆ. ಇನ್ನು ಯಾರ ಪಾತ್ರಧಾರಿಗಳು ಬರ್ತಾರೆ ಗೊತ್ತಿಲ್ಲ. ವಿಶೇಷವಾಗಿ ನಾವು ಇನ್ನೂ ಸ್ಕೆಲಿಟನ್ ಇದ್ದೀವಿ ಅಂತ ಲೈಟ್ ಸುಮ್ಮನೆ ಒನ್ಲೈನ್ ಇದ್ದು ಸರ್ಗೆ ನಿರ್ದೇಶಕ ದ್ವಯರು ನಮ್ಮ ಮೇಲೆ ಪ್ರೀತಿ ಇಟ್ಟು ನಂಬಿಕೆ ಇಟ್ಟು ಬಂಡವಾಳ ಹಾಕಿದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಇದನ್ನು ಮುಂದಿನ ದಿನಗಳಲ್ಲಿ ಕಥೆ ಪೂರ್ಣ ಏನಿದೆ, ಸಾರಾಂಶ ಏನಿದೆ ಹೇಳ್ಕೊಂಡು ಹೋಗ್ತೀವಿ. ಪಾತ್ರ ಅಂತೂ ಅದೇ ಪಾತ್ರ ಸುತ್ತಲೂ ಬೇರೆ ಕಥೆ ಈ ಥರ ಇಲ್ಲ ಸರ್. ಸಿನಿಮಾ ಶೂಟಿಂಗ್ ಮಾಡೋ ಕಥೆ ಅಂತೆ ಅಂದರೆ ನನಗೂ ಹೇಳಿಲ್ಲ. ಅಂದರೆ ಯಾವ ಮಟ್ಟಕ್ಕೆ ಇವರು ಇರಲಿ ಅವ್ರು ನನ್ನ ಮೇಲೆ ನಂಬಿಕೆ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲ, ಎದ್ದೇಳು ಮಂಜುನಾಥ, ಮಠ ಅವೆರಡರಲ್ಲಿ ಒಂದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಎಲ್ಲರೂ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಹೇಳ್ತಾ ಇದ್ರು ಇದಕ್ಕೆ ಅವಾಗ ಬರುತ್ತೆ ನನಗೆ, ಏನೋ ಮಿಸ್ ಆಯಿತು. ಕುಮಾರ್ ಅವರು ಕೆಮಿಸ್ಟ್ರಿ ಆಗ್ತಾರೆ ಪಕ್ಕದಲ್ಲಿ ಸ್ಟೇಟ್ ಅವಾರ್ಡ್ ತಂದುಕೊಟ್ರು ನನಗೆ. ವಿಶೇಷವಾಗಿ ನಿಮಗೆ ಧನ್ಯವಾದಗಳು. ಚಪ್ಪರ ಹೊಡೆದಕ್ಕೂ ಧನ್ಯವಾದ. ಅವರೆಲ್ಲ ಹೋಗ್ಬಿಟ್ಟು ಹಾಂ ಯಜಮಾನ ಕೇಳ್ಕೊಂಡ ಸ್ಟಾರ್ಟಿಂಗ್ ನಾವು ಹೇಳಿದಂಗೆ ನಮ್ಮ ದರ್ಶನ ಮತ್ತು ಸೀತಾರಾಮರಾಜ್ 2 ಸಿನಿಮಾನು ಕೂಡ ಬ್ಯಾಕ್ ಟು ಬ್ಯಾಕ್ ನಾವು ಶೆಡ್ಯೂಲ್ಗಳು ಹಾಕೊಂಡಿದ್ದೀವಿ. 2 ಕೂಡ ಶೂಟಿಂಗ್ ರೆಡಿ ಇದೆ. ಬಟ್ ನಾವು ಎಲ್ಲರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮೇಜರ್ ಶೂಟಿಂಗ್ ಇರೋದು 80% ನಮ್ಮ ಚಿಕ್ಕಮಂಗ್ಳೂರಿನಲ್ಲೇ ಇದೆ. ಒಂದು ಎಲ್ಲರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ ಬಿಟ್ವೀನ್ ದಟ್ ನಾವು ದರ್ಶನ ಸಿನಿಮಾ ಏನಿದೆ ಅದನ್ನು ಫಸ್ಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಇದೆ ಒಂದು 45 ಡೇಸ್ ಪ್ರತಿಯೊಂದು ಸಿನಿಮಾ ಇದು ಇನ್ನೂ ವರ್ಕ್ ನಡೀತಾ ಇದೆ. ಕಾರಣ ಏನಂದ್ರೆ ಒಂದು ಟೈಮ್ ಬಂದಿದೆ ಅಷ್ಟೇ, ಕುಡ್ಕೊಂಡೋಗಿದ್ದಲ್ಲ, ಅದಾಗ ಅದಾಗಿದೆ ಅಷ್ಟೇ. ವಿಶೇಷವಾಗಿ ಒಂದು ಸಿನಿಮಾ ಜನ ಕೊಡೋದೇ ಕಷ್ಟ. 3 ಸಿನಿಮಾಗೂ ಜನ ಕೊಡಾಕ್ಬಿಟ್ರು ನಮ್ಮ ಲೋಕೇಶ್ ಅವ್ರಿಗೆ, ವಿದೇಶ್ ಥ್ಯಾಂಕ್ಸ್ ಹೇಳಬೇಕು. 3 ಸಿನಿಮಾ ಟೀಮ್ನು ಅವರೇ ಕಂಡು ಮಾಡಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ ಕರ್ಕೊಂಡೋಗಿ ಇಲ್ಲ ನೀವು ಕತೆ ಹೇಳಿ ಸರ್ಗೆ ಅಂತ. ತುಂಬ ಬ್ಯುಸಿ ಇರ್ತಾರೆ ಸರ್, ಅವ್ರ ಟೈಮ್ ಮಾಡಿಸಿ ಕರ್ಕೊಂಡೋಗಿ ನಮ್ಮ ಎಲ್ಲರಿಗೂ ಕತೆಗಳೇ ಹೇಳಿಸಿ 3 ಟೀಮ್ ರೆಡಿ ಇದೆ. ಏನಂದರೆ ವಿಶೇಷ ಅಮ್ಮ, ನಾನು ಅವಾಗಲೇ ಒಂದು ಮಾತು ಹೇಳಿದೆ, ಒಂದು ಮದುವೆ ಆದರೆ ಪರಿಚಯ ಇದ್ದವರು ಎಲ್ಲರೂ ಉಂಟಾಗುತ್ತೆ. ಇಂಥ ಟೈಮಲ್ಲಿ 3 ಸಿನಿಮಾ ಆದರೆ 1000 ಜನ ಟೆಕ್ನಿಷಿಯನ್ಸು, ಕಲಾವಿದರು, ನಮ್ಮಂಥವ್ರು ಎಲ್ಲರೂ ಆಧಾರ ಆಗ್ತಾರೆ ಅನ್ನಕ್ಕೆ. ತುಂಬ ಸಂತೋಷ. ಯಾಕಂದರೆ ದೇವರು ಅವ್ರಿಗೆ ಹೇಳಿ ಕಳಿಸಿರ್ಬೇಕು, ಇಷ್ಟು ಜನಕ್ಕೆ ನೀನು ಅನ್ನ ಹಾಕಪ್ಪ ಅಂತ. ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. 3 ಸಿನಿಮಾಗೂ ನಿಮ್ಮ ಆಶೀರ್ವಾದ ಬೇಕು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ತಾಯಿ ಗಂಡಿ ಮಕ್ಕಳ ಮನೇಲಿ ಕೇಳಿಕೊಂಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲ ಏನೋ ಬೇರೆ ಯಾರ ಕ್ಯಾರೆಕ್ಟರ್ಗಳು ಯಾರು
ಮೇಡಮ್ ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅಂತ ಒಂದು ಸುದ್ದಿ ಇದೆ. ಜನ ಕರ್ಸ್ಬೇಕನ್ನೋದು ಒಂದೇ ಫ್ಯಾಷನ್ ಕರ್ಸ್ತೀನಿ. ಸರ್ ಇನ್ನೂ ಯಾವುದು ಫೈನಲ್ ಆಗಿದೆ, ಸೆಲೆಕ್ಷನ್ ನಡೀತಾ ಇದೆ. ಸೊ ಟೆಕ್ನಿಷಿಯನ್ ಮತ್ತು ಆರ್ಟಿಸ್ಟು ಇನ್ನೊಂದು ಹತ್ರದಲ್ಲಿ ಎಲ್ಲ ಅನೌನ್ಸ್ ಮಾಡ್ತೀವಿ. ಮತ್ತೊಮ್ಮೆ ಡೇಟ್ ರಿವೀಲ್ ಮಾಡಬೇಕಲ್ಲ, ಆದಷ್ಟು ಬೇಗ ಎಲ್ಲ ಅನೌನ್ಸ್ ಮಾಡ್ತೀವಿ ಸರ್. ಇಲ್ಲ ಸರ್, ಪಾತ್ರಗಳು ತುಂಬ ಇದೆ ಸರ್, ಪಾತ್ರಗಳಿದೆ. ಬಟ್ ಮೇಜರ್ 3 ಕ್ಯಾರೆಕ್ಟರ್ ಬರುತ್ತೆ. ಸರ್ರು ಇನ್ನೆರಡು ಕ್ಯಾರೆಕ್ಟರ್ ಸೆಲೆಕ್ಷನ್ ಹಂತದಲ್ಲಿದೆ. ಸೊ ಆದಷ್ಟು ಬೇಗ ಎಲ್ಲನೂ ರಿವೀಲ್ ಮಾಡ್ತೀವಿ ಸರ್.